ಹಾಯ್, ನಾನೆಲ್ಲ ಕರ್ನಾಟಕದ ಸ್ಪರ್ಧಾ ಮಿತ್ರರಿಗೂ ನಿಮ್ಮ ಮಂಜುನಾಥ್ ಹಾವೇರಿ ಸರ್ ಮಾಡೋ ನಮಸ್ಕಾರ. ವೆಲ್, ಎಲ್ಲ ತುಂಬಾ ಚೆನ್ನಾಗಿ ಓದ್ತಾ ಇದ್ದೀರಪ್ಪ. ಸೊ ರೈಟ್, ಇನ್ನೇನು ಫ್ಯೂ ಮಂತ್ಸ್ ಅಷ್ಟೇ ನೀವೇನ್ ಅನ್ಕೊಂಡಿದ್ದೀರಿ ರೈಟ್ ಅದನ್ನ ಅಚೀವ್ ಮಾಡ್ಲಿಕ್ಕೆ. ಓಕೆ, PC ಆಗ್ಲಿ, PSI ಆಗ್ಲಿ, ಇವನ್ IAS ಆಗ್ಲಿ, ಎಲ್ಲಾ ಜಾಬು ಈಕ್ವಲ್ ವ್ಯಾಲ್ಯೂ ಇದೆ. PC ಸಣ್ಣದು, IAS ದೊಡ್ಡದು. ಸೊ ಆತರ ಏನೂ ಇಲ್ಲ. ಆಯಾ ಜಾಬ್ಗೆ ಅದರದೇ ಆದ ರೆಸ್ಟ್ರಿಕ್ಷನ್ಸ್ ಇದೆ. ಅದೇ ತಕ್ಕಂತಹ ಅದೇ ರೀತಿಯಾಗಿರ್ತಕ್ಕಂತಹ ವ್ಯಾಲ್ಯೂಸ್ ಕೂಡ ಇದೆ. ಹಾಗಾಗಿ ಯಾರು ನಾನು PC ಆಗ್ಬೇಕು, ನನ್ನ ಲೈಫ್ ಅನ್ನ ಕಟ್ಕೋಬೇಕು, ನನ್ನ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೋಬೇಕು, ಸೊ ಅಂತ ಯಾರು ಅನ್ಕೊಂಡಿದ್ದೀರಲ್ಲ, ನಿಮಗೆ ಖಂಡಿತ ಒಳ್ಳೇದಾಗ್ತದ. ಈ 3 ಅಥವಾ ಇನ್ನೆರಡು ತಿಂಗಳು, ರೈಟ್, ಒಂದು ಪೋಸ್ಟ್ 3 ತಿಂಗಳು ಅಥವಾ ಇನ್ನೆರಡು ತಿಂಗಳು ಅಂತಾನೆ ಅನ್ಕೊಳ್ಳೋಣ. ಈ 2 ತಿಂಗಳು ನಿಮ್ಮ ಲೈಫ್ ನ ಒಂದು ಟರ್ನಿಂಗ್ ಪಾಯಿಂಟ್. ಎಷ್ಟು ಚೆನ್ನಾಗಿ ಓದ್ತಿರೋ, ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಿರಲ್ಲ, ಅಷ್ಟು ನಿಮಗೆ ಒಳ್ಳೇದಾಗ್ತದ. ಹಾಗೆ ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಮನಸಾರೆ ಹರಿಸ್ತಾ ನಾನು ಈ ಸೆಷನ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ತುಂಬಾ ಹುಡುಗರು ಕಾಲ್ ಮಾಡಿದೀರಾ, ಮೆಸೇಜ್ ಮಾಡಿದಿರಿ ನನಗೆ. ಸಾರಿ, ನಾನು ರೆಸ್ಪಾನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಬಿಸಿ ಶೆಡ್ಯೂಲ್ ಇರ್ತದೆ. ಬಟ್ ಹಾಗಾಗಿ ಎಲ್ರಿಗೂ ಈಕ್ವಲ್ ಆಗಿ ಫೋನ್ ಮಾಡಿ ಹೇಳೋದಕ್ಕಿಂತ ಸೊ ಇಟ್ಸ್ ಅ ಬೆಟರ್ ಟು ಮೇಕ್ ಎ ವಿಡಿಯೋ ಆನ್ ಇಟ್ ಅಂತ ಹೇಳಿ ಅನ್ಕೊಂಡು ಈ ವಿಡಿಯೋನ ತಗೊಬಂದಿದ್ದೀನಿ. ಕರೆಕ್ಟಾ? ಸೊ ಹೆಂಗ್ ಓದ್ಬೇಕು ಅಥವಾ ಏನ್ ಓದ್ಬೇಕು, ಯಾವ ಸಬ್ಜೆಕ್ಟ್ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದನ್ನ ಹೇಳಕ್ ಬಂದಿದ್ದೀನಿ. ನೋಡಿ, ಹಾಗಿದ್ರೆ ಇಲ್ಲಿ 2 ಹಂತಗಳಿರ್ತಾವ. ಒಂದು ನಾರ್ಮಲಿ ರಿಟರ್ನ್, ಇನ್ನೊಂದು ಫಿಸಿಕಲ್. ಫಿಸಿಕಲ್ ಖಂಡಿತ ನೀವು ಮಾಡ್ತೀರಾ. ಓಕೆ, ಅದಕ್ಕೂ ಕೂಡ ಶ್ರಮ ಹಾಕ್ತಾ ಇದ್ದೀರಾ. ಐ ನ್ಯೂ ಇಟ್ ವೆರಿ ವೆಲ್. ಬಟ್ ಇಲ್ಲಿ ಮ್ಯಾಟರ್ ಆಗೋದು ಯಾವುದು ಅಂದ್ರೆ ಲಿಖಿತ ಪರೀಕ್ಷೆ. ಓಕೆ, ಹಾಗಿದ್ರೆ ನಿಮ್ಮ ಡಿಸೈಡ್ ಆಗೋದು ಕೂಡ ನಿಮ್ಮ ಲಿಸ್ಟ್ ಅಲ್ಲಿ ಇರಬೇಕು ಇರಬಾರ್ದು ಅಂತ ಹೇಳಿ ಡಿಸೈಡ್ ಆಗೋದು ಕೂಡ ಇದೇ, ರೈಟ್, ಲಿಖಿತ ಪರೀಕ್ಷೆ. ಹಾಗಾಗಿ ಹ್ಯಾವಿಂಗ್ ಸ್ಟ್ರಾಟಜಿ, ಪ್ರಾಪರ್ ಆಗಿರ್ತಕ್ಕಂಥ ಸ್ಟ್ರಾಟಜಿಯನ್ನು ಹೊಂದೋದು ಓಕೆ ಲಿಖಿತ ಪರೀಕ್ಷೆ ಮೇಲೆ ಬಹಳ ಇಂಪಾರ್ಟೆಂಟ್ ಆಗ್ತದೆ ನಿನ್ನ ಸಕ್ಸಸ್ಗೆ. ನೋಡಿ, ಯಾವುದೇ ತಗೊಳ್ಳಿಪ್ಪ, ಅದು ಯಾವುದೇ ಎಕ್ಸಾಮ್ ತಗೊಳ್ರಿ, ಅಗೇನ್ ಅದು IAS ತಗೊಳ್ಳಿ ಅಥವಾ ನಿಮ್ಮ KS ತಗೊಳ್ಳಿ ಅಥವಾ ಇನ್ಯಾವುದೋ ಬೇರೆ ಬೇರೆ ಎಕ್ಸಾಮ್, ಇವಾಗ ನಮ್ಮ PC ಅಥವಾ PSI ಯಾವುದೇ ಎಕ್ಸಾಮ್ ತಗೊಳ್ಳಿ, ವಿದೌಟ್ ಸ್ಟ್ರಾಟಜಿ ವರ್ಕ್ ಆಗಲ್ಲ. ಸ್ಟ್ರಾಟಜಿ ಅಂದ್ರೆ ಏನು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಮ್, ಇದು PC ಅಂತ ತಗೊಂಡೆ. ಹಾಗಾದ್ರೆ PC ಎಕ್ಸಾಮ್ ನ ಸ್ಟ್ರಾಟಜಿ ಹೇಗಿರ್ಬೇಕು? ಫಸ್ಟ್ ಆಫ್ ಆಲ್, ರೈಟ್, ಆಲ್ವೇಸ್ ನಾನು ಹೇಳ್ತೀನಿ, ರೈಟ್, ಗೋ ವಿತ್ ದಿ ನೋಟಿಫಿಕೇಶನ್. ನೀವು ಹಾಗಾದ್ರೆ ಬಿಟ್ಟು ಇವತ್ತು ನೋಟಿಫಿಕೇಶನ್ ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ ನೋಡ್ಕೊಂಡ ನಂತರ ಅದ್ರಲ್ಲಿ ಏನ್ ನೋಡ್ಕೋಬೇಕು ಅಂದ್ರೆ, ಸೊ ರೈಟ್, ಆಸ್ ಯೂಶುವಲ್ ನನ್ನ ಪ್ರಕಾರ, ಸೊ ರೈಟ್, ಯು ಹ್ಯಾವ್ ಟು ಗೋ ಥ್ರೂ, ರೈಟ್, ಆ ನೋಟಿಫಿಕೇಶನ್ ಅಲ್ಲಿ, ರೈಟ್, ವಾಟ್ ಈಸ್ ಯುವರ್ ಕ್ಯಾಟಗರಿ, ನಿಮ್ ಕ್ಯಾಟಗರಿ ಏನಾಗಿದೆ, ಸೊ ವಾಟ್ ಈಸ್ ಯುವರ್ ಕ್ಯಾಟಗರಿ. ಹಾಗೆ ಆ ಕ್ಯಾಟಗರಿ ಒಳಗೆ ಎಷ್ಟು ಪೋಸ್ಟ್ ಅದಾವ, ಬಹಳ ಮ್ಯಾಟರ್ ಆಗ್ತದ, ಬಹಳ ಅಂದ್ರೆ ಬಹಳ ಮ್ಯಾಟರ್ ಆಗ್ತದ. ಓಕೆ, ಪೋಸ್ಟ್ ಎಷ್ಟು ಅದಾವ, ಜೊತೆಗೆ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ನಿಮ್ಮ ಕ್ಯಾಟಗರಿಗೆ ಎಷ್ಟು ಪೋಸ್ಟ್ ಅದಾವ, ಬಹಳ ಮ್ಯಾಟರ್ ನೋಡ್ಕೋಬೇಕು. ಎರಡನೇದೇನಪ್ಪ ಅಂತಂದ್ರೆ, ರೈಟ್, ದ ಪ್ರೀವಿಯಸ್ ಇಯರ್ ಕಟ್ ಆಫ್. ನೀವು ಹೇಳ್ಬೋದು, ಸರ್ ಆ ಸರಿ ಪೇಪರ್ ಈಸಿ ಇತ್ತು, ಈ ಸರಿ ಟಫ್ ಇರುತ್ತೆ. ಅದೆಷ್ಟೇ ಈಸಿ ಅಥವಾ ಟಫ್ ಇರ್ಲಿ ತಮ್ಮಂದ್ರು, ಅದ್ರಲ್ಲಿ ಮ್ಯಾಟರ್ ಆಗೋದಿಲ್ಲ. ಸೊ ಮಾನ್ಲೇನಕ್ಕೆ ಹೋದ್ ಸಾರಿ 78 ಇತ್ತು ಅಂದ್ರೆ ಈ ಸಾರಿ ಬಹಳ ಟಫ್ ಇದ್ರ ಇಟ್ ಗೋ ಫಾರ್ 76. ಅಷ್ಟರಲ್ಲೇ ಹೋಗ್ತದೆ ವಿನಃ ಅದಕ್ಕಿಂತ ತುಂಬಾ ಲೀಸ್ಟ್, ಅದಕ್ಕಿಂತ ಹೈಯೆಸ್ಟ್ ಅಂದ್ರೆ ಹೋಗಲ್ಲ. ಅಲ್ಲಿ +or -2 or 3 ಮಾಡ್ಕೊಂಡ್ರೆ ಮುಗೀತು. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ವೆನ್ ವಿ ನೋ ದಿ ಕಟ್ ಆಫ್, ಓಕೆ, ನೀವು ಬೆಂಚ್ ಮಾರ್ಕ್ ಅಂತ ಹೇಳಿ ಕರಿತೀವಿ ನಾವು ಇದನ್ನ. ವೆನ್ ಎವರ್ ಯು ನೋ ದ ಬೆಂಚ್ ಮಾರ್ಕ್, ನಿಮ್ಗೆ ಗೊತ್ತಾಗ್ತದೆ ಅಲ್ಲಿ. ಹಾಗೆ ನೀವು ಎಕ್ಸಾಮ್ ಒಳಗ, ರಿಟರ್ನ್ ಎಕ್ಸಾಮ್ ಒಳಗ ಎಷ್ಟು ಅಟೆಂಡ್ ಮಾಡಬೇಕು, ರೈಟ್, ಎಷ್ಟು ನಾವು ಅಟೆಂಡ್ ಮಾಡಬಾರ್ದು ಅಂತ. ಯಾಕೆಂದ್ರೆ ಇಲ್ಲಿ ನೆಗೆಟಿವ್ ಇದೆ, ರೈಟ್, ಎಷ್ಟಿದೆ, 0.25 ಇದೆ. ಅಂದ್ರೆ 4 ಓಕೆ ರಾಂಗ್ ಮಾಡಿದ್ರೆ ಒಂದು ರೈಟ್ ಆನ್ಸರ್ ಹೋಗ್ತದೆ ನಿಮ್ದು. ಹಾಗಾಗಿ ಇಲ್ಲಿ ಸ್ಟ್ರಾಟಜಿ ಬಹಳ ಮ್ಯಾಟರ್ ಆಗ್ತದೆ. ನಾಟ್ ಓನ್ಲಿ ದಿಸ್ ಎಕ್ಸಾಮ್, ಯಾವುದೇ ಎಕ್ಸಾಮ್ ತಗೊಳ್ಳಿ, ಇದು ಬಹಳ ಮ್ಯಾಟರ್ ಆಗ್ತದೆ. ಸೊ ಹಾಗಾಗಿ ಏನ್ ಮಾಡ್ಬೇಕು ನೀವು, ಓಕೆ, ಇವತ್ತೇ ಬಿಟ್ಟು ಕಟ್ ಆಫ್ ನೋಡ್ರಿ. ಓಕೆ, ಕಟ್ ಆಫ್ ನೋಡಿದ್ರಿ, ಓಕೆ, ನಿಮ್ ಕ್ಯಾಟಗರಿಗೆ ಎಷ್ಟಿಷ್ಟು ಪೋಸ್ಟ್ ಅದಾವ ಅದು ಕೂಡ ಮ್ಯಾಟರ್ ಆಗ್ತದೆ ವೈಲ್ ಡಿಸೈಡಿಂಗ್ ಕಟ್ ಆಫ್. ಅರೌಂಡ್ ಅಲ್ಲೇ ಅಲ್ಪ ಸ್ವಲ್ಪದಲ್ಲಿ ಇರ್ತದೆ, ರೈಟ್. ಇದು ಫಸ್ಟ್ ಥಿಂಗ್ ವಾಟ್ ಯು ಹ್ಯಾವ್ ಟು ಡೂ. ಓಕೆ, ನೀವು ಒಂದ್ ಸಾರಿ ಏನಾದ್ರು ಏನಾದ್ರು ನೋಟಿಫಿಕೇಶನ್ ನೋಡಿದ್ರಿ. ಹಾಗೆ ನೆಕ್ಸ್ಟ್ ಏನ್ ಸ್ಟ್ರಾಟಜಿ? ಎಸ್, ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ಓಕೆ, ವಾಟ್ ಟು ರೀಡ್. ಹಾಗೆ ಏನ್ ಓದ್ಬೇಕು, ವಿ ಹ್ಯಾವ್ ಬಹಳ ಸ್ಮಾಲ್ ಟೈಮ್ ಐತಿ. ವಾಟ್ ಟು ರೀಡ್. ಎರಡನೇದು ಹೌ ಟು ರೀಡ್. ಕರೆಕ್ಟ್ರಾ? ಏನ್ ಓದ್ಬೇಕು, ಹೆಂಗ್ ಓದ್ಬೇಕು ಅನ್ನೋದು ಬಹಳ ಮ್ಯಾಟರ್ ಆಗ್ತದೆ, ರೈಟ್. ಈ ಸಿಲೆಬಸ್ ಎಲ್ಲ ನೋಡ್ತಾ ಇದೆ, ಅಲ್ಲಿ ಏನ್ ಕೊಟ್ಟಿದ್ದಾನಪ್ಪ ಅಂದ್ರೆ ಸಾಮಾನ್ಯ ಅಧ್ಯಯನ, ರೈಟ್. ಏನು ಕೂಡ ಇಲ್ಲಿ ಸಾಮಾನ್ಯ ಅಧ್ಯಯನ, ರೈಟ್. ಹಾಗಿದ್ರೆ ಇದು ಹೆಸರೇನು? ಸಾಮಾನ್ಯ ಅಧ್ಯಯನ. ಏನ್ ಸಾಮಾನ್ಯ ಅಧ್ಯಯನ ನಿಮ್ಗೆಲ್ಲ ಗೊತ್ತಿರ್ತದೆ. ಅಗೇನ್ ಐ ಆಮ್ ಅಗೇನ್ ಸಜೆಸ್ಟಿಂಗ್ ಯು, ರೈಟ್, ನಿಮ್ಗೆ ಯಾವ್ದು ಇಷ್ಟ ಆಗುತ್ತಲ್ಲ ಒಂದು GK ಬುಕ್ ಅನ್ನ ತುಂಬಾ ಚೆನ್ನಾಗಿ ಓದ್ಕೊಳ್ಳಿ.
ಲೈನ್ ಟು ಲೈನ್. ಅದು ಗೆಟಿಂಗ್ ಮೈ ಪಾಯಿಂಟ್. ಸೊ ಲೈನ್ ಟು ಲೈನ್ ಓದ್ಕೋಬೇಕು ನೋಡಿ. ಈ ಸಾಮಾನ್ಯ ಅಧ್ಯಯನದಲ್ಲಿ ಸಾಮಾನ್ಯ ವಿಜ್ಞಾನನೂ ಇರ್ತದ, ನೀವೆಲ್ಲ ಓದಿದ್ರೆ ರೈಟ್. ಸಾಮಾನ್ಯ ಜಿಯೋಗ್ರಫಿ ಭೂಗೋಳಶಾಸ್ತ್ರ ಇರ್ತದ ರೈಟ್, ನೀವು ಓದಿದ್ರೆ ಗೊತ್ತಿರ್ತದಪ್ಪ ರೈಟ್. ಈ ತರ ನೀವು ಫಸ್ಟ್ ಏನ್ ಮಾಡ್ಬೇಕಾಗ್ತದ ಅಂತಂದ್ರೆ ಒಂದು GK ಬುಕ್ ಅನ್ನ, ಓಕೆ, ನಿಮ್ಗೆ ಯಾವ್ದು ಮಾರ್ಕೆಟ್ ಅಲ್ಲಿ ಚೆನ್ನಾಗಿ ಅನ್ಸುತ್ತೆ, ನಿಮ್ಮ ಸೀನಿಯರ್ಸ್ ಯಾರು ಸಜೆಸ್ಟ್ ಮಾಡ್ತಾರಲ್ಲ ಅದನ್ನ ಪಿನ್ ಟು ಪಿನ್ ಓದ್ಕೋಬೇಕು ಫಸ್ಟ್ ಆಫ್ ಆಲ್. ಯಾಕಂತಂದ್ರೆ ಸಾಮಾನ್ಯ ಅಧ್ಯಯನ ಬಹಳ ಮ್ಯಾಟರ್ ಆಗ್ತದ, ಸ್ಪೆಷಲಿ PC ಆಮೇಲೆ ನಿಮ್ಮ FD SD ಎಕ್ಸಾಮ್ಗಳಲ್ಲಿ. ಇದು ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ ರೈಟ್. ಇದು ಸಾಮಾನ್ಯ ಅಧ್ಯಯನ ಒಂದು ಬುಕ್ ತಗೊಂಡು ಓದಿದ್ರಿ ಅಂತ ಅನ್ಕೋ, ಅದ್ರಾಗ ಎಲ್ಲ ಬರ್ತದಪ್ಪ. ಅರ್ಥ ಆಯ್ತಾ? ಜಾಗ್ರಫಿ ಐತಿ, ಎಕನಾಮಿಕ್ಸ್ ಅಲ್ಲ ಎಕನಾಮಿ ಅಂತ ಹೇಳ್ತಾರೆ, ಎಕನಾಮಿ ಎವ್ರಿಥಿಂಗ್ ಇಟ್ ಆಕ್ಚುಲಿ ಇನ್ಕ್ಲೂಡ್ಸ್. ಹಾಗೆ ನೆಕ್ಸ್ಟ್ ಕ್ವೆಶನ್ ರೈಸ್ ಆಗ್ತದ ರೈಟ್. ಹಾಗೆ ಸಾಮಾನ್ಯ ಅಧ್ಯಯನದಲ್ಲಿ ಇನ್ನೊಂದು ಏನ್ ಮಾಡ್ತಾರ ಅಂತಂದ್ರ, ಇತ್ತೀಚಿನ ಕ್ವೆಶನ್ಸ್ ಅನ್ನು ನೋಡಿದಾಗ ಆತ ಆಕ್ಚುಲಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಅಪ್ಲೈಡ್ ಸೈನ್ಸ್ ಬಗ್ಗೆ ಕ್ವೆಶನ್ಸ್ ಅನ್ನ ಕೇಳ್ತಾ ಇದ್ದಾನೆ. ಕರೆಕ್ಟಾ? ಹಾಗಾದ್ರೆ ಜಾಸ್ತಿ ನೀವು ರೈಟ್ ಆ ಬುಕ್ ಅನ್ನ ತಗೊಳ್ಳಿ. ಯಾವ ಬುಕ್ ಈ ತರ ಅಪ್ಲೈಡ್ ಸೈನ್ಸ್ ತರ ಇದೆಯಲ್ಲ ಅದಕ್ಕೆ. ಗೆಟಿಂಗ್ ಮೈ ಪಾಯಿಂಟ್? ಹಾಗಾದ್ರೆ ಫಸ್ಟ್ ಯು ಹ್ಯಾವ್ ಟು ರೀಡ್ ಅಬೌಟ್ ನೋಡಿ. ನಾನು ಆಮೇಲೆ ಹೇಳ್ತೀನಿ ಯಾವ್ದನ್ನ ಒಂದು ಆರ್ಡರ್ಲಿ ಕೊಡ್ತೀನಿ ಅಂತ ರೈಟ್. ಅದು ಇದೊಂದು ಫಸ್ಟ್. ಎರಡನೇದಲ್ಲಿ ಏನೈತಿ ಅಂತಂದಾಗ ಎಸ್ ಅಗೇನ್ ಐಮ್ ಟೆಲ್ಲಿಂಗ್ ಯು ರೈಟ್. ಮತ್ತೆ ಯಾವ್ದಿದೆ ಅಲ್ಲಿ ರೈಟ್? ಭೂಗೋಳ ರೈಟ್. ಯಾವ್ದಿದೆ ಅಲ್ಲಿ ಹಾಗಿದ್ರೆ ಎಸ್ ಭೂಗೋಳ ಅಂತ ಇದೆ. ಕರೆಕ್ಟ್? ಜಿಯೋಗ್ರಫಿ ರೈಟ್. ಭೂಗೋಳ ಅಥವಾ ಜಿಯೋಗ್ರಫಿ. ಹೌದಲ್ಲ? ಜಿಯೋಗ್ರಫಿ ಓದಾಗ ಎಷ್ಟೋ ಟೈಮ್ ಬೇಕಾಗ್ತದೆ ನಮ್ಗೆ ರೈಟ್. ಹೋಲ್ ಜಿಯೋಗ್ರಫಿ ಕಂಪ್ಲೀಟ್ ಮಾಡಕ್ಕಲ್ಲ, ಬಿಕಾಸ್ ಯು ಹ್ಯಾವ್ ವೆರಿ ಲೆಫ್ಟ್ ಔಟ್ ಬಹಳ ಶಾರ್ಟ್ ಟೈಮ್ ಐತಿ. ಹಾಗೆ ಏನ್ ಮಾಡ್ಬೇಕು ಸರ್ ಆಗಿದ್ರೆ ಅಗೇನ್ ಐಮ್ ಟೆಲ್ಲಿಂಗ್ ಯು, ಸೊ ಗೋ ವಿತ್ ಥೀಮ್ಸ್ ಬೇಸ್ಡ್ ಅಥವಾ ಥೀಮ್ ಬೇಸ್ಡ್ ಓದ್ರಿ ಅಥವಾ ಥೀಮ್ಸ್ ಬೇಸ್ಡ್ ಓದ್ರಿ. ಏನಿದು ಥೀಮ್ ಅಂದ್ರೆ ಅಗೇನ್ ನೀವು ಹಾಗಿದ್ರೆ ಕ್ವೆಶನ್ ಪೇಪರ್ ಯಾರು ಸಾಲ್ವ್ ಮಾಡ್ತಾ ಇರ್ತೀರಿ ಆ ಕ್ವೆಶನ್ ಪೇಪರ್ ಒಳಗೆ ರಿಪೀಟೆಡ್ ಇರ್ತಾವ. ಫಾರ್ ಎಕ್ಸಾಂಪಲ್ ಮೇ ಬಿ ಸೈಕ್ಲೋನ್ಸ್ ಮೇಲೆ ಕ್ವೆಶನ್ಸ್ ಕೇಳಿದಾನ, ಅದೇ ತರ ಅರ್ಥಕ್ವೇಕ್ಸ್ ಮೇಲೆ ಕ್ವೆಶನ್ಸ್ ಕೇಳಿದಾನಲ್ವಾ? ಎಸ್ ಡೆಫಿನೆಟ್ಲಿ ಹಿ ಹ್ಯಾಸ್ ಆಸ್ಕ್ಡ್. ಆಮೇಲೆ ಮತ್ತೊಂದು ಬಗ್ಗೆ ನಾ ಹೇಳ್ಬೇಕು ಅಂದ್ರೆ ಯೂಶುವಲಿ ರೈಟ್ ಹಿ ಹ್ಯಾಸ್ ಆಲ್ಸೋ ಆಸ್ಕ್ಡ್ ಅಬೌಟ್ ದಿ ಯಾವ್ದ್ರ ಬಗ್ಗೆ ರೈಟ್. ನಾವು ಫಂಡಮೆಂಟಲ್ಸ್ ಆಫ್ ಜಿಯೋಗ್ರಫಿ ಹೇಳ್ತಾ ಇರ್ತೀವಿ ರೈಟ್. ಸನ್ ಬಗ್ಗೆ, ಸೂರ್ಯನ ಬಗ್ಗೆ ಕ್ವೆಶನ್ ಕೇಳಿದಾನೆ. ಏನ್ ಕೇಳಿದಾನೆ? ಓಕೆ, ನಿಮ್ಮ ಸನ್ ಸ್ಪಾಟ್ಸ್ ಗಳಂದ್ರೆ ಏನು ರೈಟ್? ಕಪ್ಪು ರಂಧ್ರ, ಹೌದಲ್ಲ? ಸನ್ ಸ್ಪಾಟ್ಸ್ ಕಪ್ಪು ಕುಲಿಗಳಂದ್ರೆ ಏನು ರೈಟ್. ಅದೇ ತರ ಬಿಳುಪು ರೈಟ್ ಅಥವಾ ಸನ್ ಪ್ಲೇಜಸ್ ಅಂತ ಹೇಳಿ ಕರಿತೀವಿ. ಅದು ಇದನ್ನ ಕೇಳಿದಾರೆ ಎಕ್ಸಾಮ್ ಅಲ್ಲಿ. ನೀವು ಹೋಗಿ ಕ್ವೆಶನ್ ಪೇಪರ್ ನೋಡಿ ಅಷ್ಟೇ. ಅದನ್ನ ವ್ಯಾನ್ ಅಲನ್ ರೇಡಿಯೇಷನ್ ಪಟ್ಟಿ, ದ ವ್ಯಾನ್ ಅಲನ್ ರೇಡಿಯೇಷನ್ ದ ವಿಕಿರಣ ಪಟ್ಟಿ ಅಂತ ಕೇಳಿದಾರೆ ಎಕ್ಸಾಮ್ ಒಳಗೆ. ಇವೆಲ್ಲ ಕೂಡ ಏನಿವು ಅದಕ್ಕೆ ನಾನು ಹೇಳೋದು ದ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಬಹಳ ಮ್ಯಾಟರ್ ಆಗ್ತಾವ. ಬಹಳ ಅಂದ್ರೆ ಬಹಳ ಮ್ಯಾಟರ್. ಅಂದ್ರೆ ಈ ಹೋಲ್ ಸಬ್ಜೆಕ್ಟ್ ಓದಕ್ ಆಗಲ್ವಾ? ಅವಾಗ ನೀವೇನ್ ಮಾಡಿ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಒಂದು 2-3 ವರ್ಷದ ಕ್ವೆಶನ್ ಪೇಪರ್ ನೋಡ್ಕೊಂಡು ಅದ್ರಲ್ಲಿ ಯಾವ್ದು ರಿಪೀಟೆಡ್ ಆಗಿ ಕೇಳಿದಾರೆ. ಸರ್ ಹಾಗಿದ್ರೆ ಎಕ್ಸ್ಟ್ರಾ ಕೇಳಿದ್ರೆ ಏನ್ ಮಾಡ್ಬೇಕು? ನಿನಗೆ ಏನಾಗುತ್ತೆ ಉಳಿದವ್ರಿಗೂ ಅದೇ ಆಗ್ತದೆ. ಗೆಟಿಂಗ್ ಮೈ ಪಾಯಿಂಟ್? ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ನೋಡಿ, ಇನ್ನೊಂದು ಎಕ್ಸಾಮ್ ಒಳಗ ಅಥವಾ ನಿಮ್ಮ ಲೈಫ್ ಒಳಗೆ ನೀವು ಗೆಲ್ಲಿಕ್ಕೆ ಬಹಳ ಬೇಕಾಗಿದೆ ಏನ್ ಗೊತ್ತಾ? ನಂಬಿಕೆ. ನೀವು ಮೇಲೆ ನಿಮಗೆ ಟ್ರಸ್ಟ್ ಇಲ್ಲ ಅಂದ್ರೆ, ನೀವು ಓದಿರ್ತಕ್ಕಂಥದ್ದು ನಿಮ್ ಮೇಲೆ ಟ್ರಸ್ಟ್ ಇಲ್ಲ ಅಂದ್ರೆ ಏನು ಮಾಡಕ್ ಆಗೋದಿಲ್ಲ. ಸೊ ಬಿಲೀವ್ ಯುವರ್ ಸೆಲ್ಫ್. ನೀವ್ ಇಲ್ಲಿವರೆಗೂ ಬಂದಿರಿ ಅಂದ್ರ ಸುಮ್ನೆನಾ? ಎಲ್ರೂ ಬರಕ್ ಆಗುತ್ತಾ? ಹೌದು, ಎಷ್ಟೋ ಜನ ನಿಮ್ ಜೊತೆಗೆ ಓದ್ದವ್ರು ಎಲ್ಲೆಲ್ಲಿದ್ದಾರೆ ಈಗ. ಬಟ್ ನೀನೇ ಯಾಕೆ ಈ ಫೀಲ್ಡಿಗೆ ಬಂದೆ? ಇಟ್ಸ್ ಅ ಗಾಡ್ಸ್ ಪ್ಲಾನ್. ಇದು ಅದು ದೇವ್ರದ್ದು. ಆಕ್ಚುಲಿ ದೇವ್ರು ಆಲ್ರೆಡಿ ಯೋಚನೆ ಮಾಡಿದಾರೆ ಏನ್ಗೋಸ್ಕರ. ಬಟ್ ನೀವ್ ಮಾಡ್ಬೇಕಾಗಿರೋದೇನೋ ಅವ್ ಹೇಳ್ಯಾರ ಏನಂತ, ನೋಡಪ್ಪ ಹಾಗಿದ್ರೆ ಈ ತರ ಒಂದು ಎಕ್ಸಾಮ್ ಐತಿ, ನೀ ಬರೀ ನಾನ್ ತಗೊಂಡ್ ಹೋಗ್ತೀನಿ ಅಂದ್ರೆ ಯಾರು ಶ್ರಮ ಪಡ್ತೀರಿ ಖಂಡಿತ ನಿಮ್ ಜೊತೆ ದೇವ್ರು ಇರ್ತಾರ. ಅದ್ರ ಏನ್ ಮಾಡ್ಬೇಕಂತ ಹೇಳ್ದೆ ರೈಟ್. ಇದೊಂದು ಆಯ್ತಾ? ಆಮೇಲೆ ಇಫ್ ಯು ಗೋ ಫಾರ್ ಓಕೆ ಯಾವ್ದ್ರ ಮೇಲೆ ಜಿಯೋಮಾರ್ಫಾಲಜಿ ಮೇಲೆ ಬಂದ್ರೆ ಓಕೆ ಭೂ ಸ್ವರೂಪಗಳ ಬಗ್ಗೆ ಕ್ವೆಶನ್ಸ್ ಅಂದ್ರೆ ಬಹಳ ಸಾರಿ ಕೇಳ್ಯಾನ. ಜಸ್ಟ್ ನಿಮ್ಗೆ ಏನೋ ಒಂದು ಡೀಟೇಲ್ ಆಗಿ ಕೇಳಲ್ಲ. ನಿಮ್ಗೆ ಏನ್ ಮಾಡ್ತಾರಪ್ಪ ಹಾಗಿದ್ರೆ ಏನೋ ಮಾರುತದಿಂದ ಫಾರ್ಮ್ ಆಗುವ ಓಕೆ ಭೂ ಸ್ವರೂಪಗಳನ್ನ ಏನೆಂದು ಕರೆಯುತ್ತಾರೆ ಇಷ್ಟೇ ಕೇಳ್ತಾನೆ. ಆಪ್ಷನ್ಸ್ ಕೊಡ್ತಾನೆ. ಅಂದ್ರೆ ನೀವೇನ್ ಮಾಡಿ ಜಸ್ಟ್ ಮೇನೆ ಹಾಗಾದ್ರೆ ಎವೋಲಿಯನ್ ಲ್ಯಾಂಡ್ ಫಾರ್ಮ್ಸ್ ಅಂದ್ರೆ ಏನು, ದ ಫ್ಲೂವಿಯಲ್ ಲ್ಯಾಂಡ್ ಫಾರ್ಮ್ಸ್ ಅಂದ್ರೆ ಏನು, ಅದೇ ಗೆಟಿಂಗ್ ಮೈ ಪಾಯಿಂಟ್. ಸೊ ಈ ತರ ರೈಟ್ ಮೇಲ್ ನೋಡ್ಕೊಂತ ಹೋಗ್ಬೇಕು. ಅರ್ಥ ಆಗ್ತಾ ಇದೆಯಲ್ವಾ? ಓಕೆ ಅದೇ ತರನಾಗಿ ಮತ್ತೆ ಅದಕ್ಕೆ ಕ್ಲೈಮೆಟಾಲಜಿ ಒಳಗ ಜಾಸ್ತಿ ಕೇಳ್ತಕ್ಕಂಥ ಸೈಕ್ಲೋನ್ಸ್ ನಿಮ್ಗೆಲ್ಲ ಗೊತ್ತೈತೆ. ಸೈಕ್ಲೋನ್ ಮೇಲೆ ಆಮೇಲೆ ಇನ್ನೊಂದು ವಿಂಡ್ಸ್. ಓಕೆ ಸ್ಥಳೀಯ ಮಾರುತಗಳ ಬಗ್ಗೆ ಕ್ವೆಶನ್ ಬಹಳ ಕೇಳ್ತಾನೆ. ಹಾಗೆ ಸ್ಥಳೀಯ ಮಾರುತಗಳನ್ನ ಲಿಸ್ಟ್ ಮಾಡ್ಕೊಳ್ಳಿ. ಮಾನ್ಸೂನ್ ಬಗ್ಗೆ ರೈಟ್, ಮಾನ್ಸೂನ್ ಓಕೆ ಯಾವ್ದು ಥಿಯರೀಸ್ ಬಗ್ಗೆ ಕ್ವೆಶನ್ ಕೇಳಿದ್ರೆ ಸಿದ್ಧಾಂತಗಳ ಬಗ್ಗೆ ನಿಮ್ಗೆ ಏನ್ ಡೀಟೇಲ್ ಆಗಿ ಓದ್ಬೇಡ್ರಿ. ಅದು ಹೆಂಗ್ ಬರ್ತದ, ಹೆಂಗ್ ಆಗ್ತದ, ಯಾವ ಫ್ಯಾಕ್ಟರ್ಸ್ ನಾಟ್ ನೆಸೆಸರಿ ನಿಮ್ಗೆ ಇವಾಗ ಅರ್ಥ ಆಯ್ತು. ಬಟ್ ಆ ಥಿಯರೀಸ್ ಯಾರು ಕೊಟ್ಟಾರ ಅನ್ನೋದು ಗೊತ್ತಿರ್ಬೇಕು. ಯಾಕಂದ್ರೆ ನಾಳೆ ಅವನು ಮ್ಯಾಚ್ ದ ಫಾಲೋವಿಂಗ್ ಕೇಳ್ಬೋದು. ಅದೇ ತರನಾಗಿ ಇನ್ನೊಂದು ಇಂಪಾರ್ಟೆಂಟ್ ಕ್ಲೈಮೆಟಾಲಜಿ ಒಳಗ ಮತ್ತೆ ಅದ ಕೇಳ್ತಕ್ಕಂಥ ಚಾನ್ಸ್ ಯಾವ್ದೈತಿ ಅಂತಂದ್ರ ಈಗ ನಡೀತಾ ಇರ್ತಕ್ಕಂಥ ಎಲ್ ನೀನ ಸದನ್ ಆಸಿಲೇಷನ್. ಅದ್ರ ಎನ್ಸೋ ಬಗ್ಗೆ ಕ್ವೆಶನ್ ಕೇಳ್ತಾರೆ. ನಿಮ್ಗೆ ಏನ್ ಟೆಲಿಂಗ್ ಡೇಟೇಲ್ ಅಂತ ಕೇಳಂಗಿಲ್ಲ. ಹಾಗೆ ಎಲ್ಲಿನೋ ಅಂದ್ರೆ ಯಾವ ಸೈಡ್ ವಾರ್ಮ್ ಇರುತ್ತೆ, ಯಾವ ಸೈಡ್ ಕೋಲ್ಡ್ ಇರ್ತದೆ. ಈ ತರ ಕ್ವೆಶನ್ಸ್ ಅನ್ನ ನಾರ್ಮಲಿ ಅಥವಾ ಪಿಕ್ ಮಾಡ್ತಾನೆ.
ಅದೇ ತರ ನೀವು ಬನ್ನಿ ಓಷನೋಗ್ರಫಿ ಒಳಗ ಜಾಸ್ತಿ ಇಂಪಾರ್ಟೆಂಟ್ ಓಷನಿಕ್ ಕರೆಂಟ್ಸ್. ನಿಮಗೆ ಜಾಸ್ತಿ ಕ್ವೆಶನ್ ಕೇಳದೆ ಓಷನಿಕ್ ಕರೆಂಟ್ಸ್, ಹಾಗೆ ಜಾಸ್ತಿ ಫೋಕಸ್ ಮಾಡಿ ಓಷನೋಗ್ರಫಿ ಒಳಗ ಯಾವ್ದ್ರ ಮೇಲೆ, ಕರೆಂಟ್ಸ್ ಮೇಲೆ. ಅದು ಬಿಟ್ರೆ ಇನ್ನೊಂದು ಬಹಳ ಬಹಳ ಹೈ ಇಲ್ಡಿಂಗ್ ಟಾಪಿಕ್ ಐತಿ ಓಷನೋಗ್ರಫಿ ಒಳಗ, ರೈಟ್, ನಿಮ್ಮ ಸಾಗರದ ರೈಟ್ ಡೆಪಾಸಿಟ್ಸ್, ಸಂಚಯನಗಳು, ಸಾಗರ ಸಂಚಯನಗಳು. ಇದು ಬಹಳ ಸಾರಿ ಕೇಳಿದ್ದಾರೆ, ನಿಮ್ಮ ಸಿಟಿಎಲ್ ಕೂಡ ಕೇಳಿದ್ರಲ್ವಾ, ಬಹಳ ಡೆಪ್ತ್. ಓಕೆ, ಸಂಚಯನ ಯಾವುದು ಅಂತ, ರೈಟ್ ಕ್ಲೇ. ಹಾಗಾದ್ರೆ ಅದು ಓಕೆ, ಒಂದು ಯಾವ್ದು ಓದ್ತೀರಿ, ಓಷನಿಕ್ ಕರೆಂಟ್ಸ್ ಓದ್ತೀರಿ, ಕರೆಕ್ಟ್ ಅಪ್ಪ. ಇನ್ನೊಂದು ಯಾವ್ದಂದ್ರೆ ಇದು ಓದ್ತಾರೆ. ಆದ್ರೆ ಇನ್ನೊಂದು ಇಂಪಾರ್ಟೆಂಟ್ ಇದ್ರೊಳಗ ನನ್ನ ಪ್ರಕಾರ ಅನ್ಸೋದು ಯಾವ್ದು ಅಂದ್ರೆ, ಎಸ್ ಓಕೆ, UN ಕ್ಲಾಸ್ ಇದೆ ಅಲ್ವಾ, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ಸಿ. ಓಕೆ, ಇದ್ರ ಬಗ್ಗೆ ಕ್ವೆಶನ್ ಕೇಳ್ತಾರ. ಟೆರಿಟೋರಿಯಲ್ ವಾಟರ್ ಅಂದ್ರೆ ಏನು, ಕಾಂಟಿಗಿಯಸ್ ವಾಟರ್ ಅಂದ್ರೆ ಏನು. ಓಕೆ, ಇತ್ತೀಚೆಗೆ ಆಗಿದ್ರೆ BBNG ಅಂತ ಹೇಳಿ ಒಂದು ಓಕೆ ಪ್ರೋಟೋಕಾಲ್ ಒಂದು ಕನ್ವೆನ್ಷನ್ ಬಂದೈತಿ. ಓಕೆ, ದ ಬಯೋಡೈವರ್ಸಿಟಿ ಬಿಯಾಂಡ್ ದಿ ನ್ಯಾಚುರಲ್ ಜುರಿಸ್ಡಿಕ್ಷನ್, ಸೊ ನ್ಯಾಷನಲ್ ಜುರಿಸ್ಡಿಕ್ಷನ್ ಅಂತ. ಇದ್ರ ಮೇಲೆ ಜಾಸ್ತಿ ಕ್ವೆಶನ್ಸ್ ಅನ್ನ ಕೇಳ್ತಕ್ಕಂತಹ ಚಾನ್ಸ್ ಇದೆ. ಯಾಕಪ್ಪ ಅಂತಂದ್ರೆ ಇದು ಮೊನ್ನೆ 2025 ಜಾರಿಗೆ, ಅಂದ್ರೆ 23 ಜಾರಿ ಬಂದಿತ್ತು, ರೈಟ್. 25 ಇದನ್ನ ಎಫೆಕ್ಟಿವ್ ಆಗಿ ಮಾಡಿದ್ದಾರೆ. ಹಾಗೆ ಇದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇದ್ದಾಗ ಕೇಳ್ತಾರೆ. ಓಕೆ, ಆಮೇಲೆ ಅದು ಬಿಟ್ರೆ ಸೊ ಮತ್ತೆ ಓಷನೋಗ್ರಫಿ ಮೇಲೆ ಕೇಳಿದಾಗ ಹೈ ಇಲ್ಡಿಂಗ್ ಟಾಪಿಕ್ ಅಂತ ಏನಿಲ್ಲ, ಬಹಳ ಟಾಪಿಕ್ಸ್ ಅದ, ಬಟ್ ಏನು ಕೇಳಕ್ಕಿಲ್ಲ ಜಾಸ್ತಿ. ಉಳಿದವ್ ಕೇಳಿದ್ರು ಕೂಡ ಇವ್ ಹ್ಯಾಂಡಲ್. ಅದಾದ ನಂತರ ಬರ್ತಕ್ಕಂಥದ್ದು ಪೆಡಾಲಜಿ. ಓಕೆ, ಮಣ್ಣು ಬಗ್ಗೆ ಕ್ವೆಶನ್. ಓಕೆ, ನಿಮ್ಗೆ ಏನು ಡೀಟೇಲ್ ಆಗಿ ಕೇಳಲ್ಲ. ಸೊ ಮಣ್ಣಿನ ಒಂದು ಕೆಲವು ಲಕ್ಷಣಗಳು ನೋಡ್ಕೊಳ್ಳಿ, ರೈಟ್. ಪೆಡಾಲಜಿ ಒಳಗ ಲಕ್ಷಣ ನೋಡ್ಕೋಬೇಕಾಗಿದ್ರೆ ಎಸ್ ಮಣ್ಣಿನ ಲಕ್ಷಣಗಳು. ಓಕೆ, ಯಾವ ಮಣ್ಣು ಎಲ್ಲಿ ಕಂಡು ಬರ್ತದ, ಅರ್ಥ ಆಯ್ತಲ್ಲ. ಹಾಗಾದ್ರೆ ಯಾವ ಮಣ್ಣು ಎಲ್ಲಿ ಕಂಡು ಬರ್ತದ, ಹಾಗಾದ್ರೆ ಯಾವ ಮಣ್ಣಲ್ಲಿ ಯಾವ ಬೆಳೆಯನ್ನ ಬೆಳಿಲಿಕ್ಕೆ ಸಾಧ್ಯ, ಬಹಳ ಈಸಿ ಐತಿ. ಇದನ್ನ ನೀವು ನೋಡ್ಕೊಂಡ್ರೆ ಸಾಕು, ಅರ್ಥ ಆಯ್ತಲ್ಲ ನಿಮ್ಗೆ. ಯಾವ್ದು ಪೆಡೋಜೆನೆಸಿಸ್, ಯಾವ ಫ್ಯಾಕ್ಟರ್ಸ್ ಅದಾವ, ಹೆಂಗ್ ಸಾಯಿಲ್ ಫಾರ್ಮ್ ಆಗ್ತೈತಿ, ಓಕೆ, ಆರ್ಡರ್ಸ್ ಯಾವ್ದೈತಿ, ಟೈಪ್ಸ್ ಅಂದ್ರೆ ಜೋನಲ್ ಅಜೋನಲ್, ಅದು ಗೊತ್ತಿದ್ರೆ ಸಾಕು, ಮೇಲೆ ಗೊತ್ತಿದ್ರೆ ಸಾಕು. ಅರ್ಥ ಅಂದ್ರೆ ನಾನು ಏನ್ ಹೇಳ್ತಾ ಗೊತ್ತಾಗ್ತಾ ಇದೆಯಾ. ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲಿ ನೋಟ್ ದೋಸ್ ಟಾಪಿಕ್ಸ್ ವಿಚ್ ಆರ್ ಓಕೆ ಪಾಸಿಬಲ್ ರಿಕರಿಂಗ್ಲಿ ಆಸ್ಕ್. ಬಹಳ ಸಾರಿ ಕೇಳಿದಾರೆ, ರಿಪೀಟೆಡ್ ಆಗಿ ಕೇಳಿದಾರಲ್ಲ ಅವುಗಳನ್ನ, ಅದನ್ನೇ ಕೇಳ್ತಾ ಇದ್ದೀನಿ ಜಾಗ್ರಫಿ ಒಳಗೆ. ಅದಂದ್ರೆ ನಿಮ್ಗೆ ಏನು ಪಾಪ್ಯುಲೇಷನ್ ಜಾಗ್ರಫಿ ಮೇಲೆ ಕ್ವೆಶನ್ ಬರ್ಲಿಕ್ಕೆ ಚಾನ್ಸ್ ಇಲ್ಲ. ಕೇಳಿದ್ರು ಕೂಡ ಅಲ್ಲೊಂದು ಬಿಟ್ಬಿಡಿ, ತಲೆ ಕೆಡಿಸ್ಕೋಬೇಡಿ. ಅದಾದ್ರೆ ರೀಜನಲ್ ಜಾಗ್ರಫಿ ಒಳಗೆ ಜಾಸ್ತಿ ಹೈ ಇಲ್ಡಿಂಗ್ ಯಾವ್ದು ಅಂದ್ರೆ ನದಿ ವ್ಯವಸ್ಥೆ. ನದಿ ವ್ಯವಸ್ಥೆ ಅಂದ್ರೆ ಕೇಳ್ತಾರೆ. ನದಿ ವ್ಯವಸ್ಥೆಯಲ್ಲಿ ಯಾವ ನದಿ, ಅದರ ಉಪನದಿ ಕೇಳ್ಬೋದು, ಅಥವಾ ಅದರ ಜಲಾಶಯ ಬಗ್ಗೆ ಕೇಳ್ಬೋದು, ಅಥವಾ ಅದರ ವಾಟರ್ ಫಾಲ್ಸ್ ಅಂತ ಏನ್ ಕರಿತೀವಲ್ಲ, ಜಲಪಾತಗಳ ಬಗ್ಗೆ ಕ್ವೆಶನ್ ಕೇಳ್ಬೋದು, ಸರೋವರಗಳ ಬಗ್ಗೆ ಕ್ವೆಶನ್ ಕೇಳ್ಬೋದು, ರೈಟ್. ಆಮೇಲೆ ಅದೇ ರೀತಿಯಾಗಿ ನಿಮ್ಮ ಇನ್ಲ್ಯಾಂಡ್ ವಾಟರ್ ವೇಸ್ ಅಂತ ಹೇಳಿ ಕರಿತೀವಿ, ಒಳನಾಡು ಜಲ ಸಾರಿಗೆ. ಇದು ಬಹಳ ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ ಎಷ್ಟು ಇದಾವ, ಲಾಂಗೆಸ್ಟ್ ಯಾವುದು, ಶಾರ್ಟೆಸ್ಟ್ ಯಾವುದು, ಗೆಟಿಂಗ್ ಮೈ ಪಾಯಿಂಟ್, ರೈಟ್. ಅದೇ ರೀತಿಯಾಗಿ ಎಸ್ ಬಂದರುಗಳ ಬಗ್ಗೆ ಕ್ವೆಶನ್ ಕೇಳ್ತಾರೆ. ಓಕೆ, ಯಾವ್ದು ನ್ಯಾಚುರಲ್ ನೋಡಿ, ಬಂದ್ರಲ್ಲಿ ಬಹಳ ಹೇಳ್ಬೋದು ಡೀಟೇಲ್, ಬಟ್ ನಿಮ್ಗೆ ಬೇಡ್ರಪ್ಪ ಅದು ಯಾವ್ದು ನ್ಯಾಚುರಲ್, ಯಾವ್ದು ಆರ್ಟಿಫಿಷಿಯಲ್. ಓಕೆ, ಯಾವುದಕ್ಕೆ ಹೊಸದಾಗಿ ಹೆಸರನ್ನ ಚೇಂಜ್ ಮಾಡಿದ್ರೆ ಅದು ಯಾವ ಹೆಸರು, ಲೈಕ್ ದಿಸ್ ವಿ ನೀಡ್ ಟು ಸ್ಟಡಿ. ಓಕೆ, ಇಷ್ಟು ಓದಿದ್ರೆ ಜಾಗ್ರಫಿ ಫಿನಿಶ್. ಅರ್ಥ ಆಗ್ತಾ? ಐ ಆಮ್ ಟೆಲ್ಲಿಂಗ್ ಯು. ಓಕೆ, ನೋಟ್ ಡೌನ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ಫ್ರಮ್ ದಿ ಈಚ್ ಸಬ್ಜೆಕ್ಟ್. ಇಂಪಾರ್ಟೆಂಟ್ ಹೆಂಗ್ ಗೊತ್ತಾಗ್ತದೆ, PYQs, ದ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ನೋಡ್ಕೊಳ್ಳಿ. ಸ್ಪೆಷಲಿ UPSC ಕ್ವೆಶನ್ ಪೇಪರ್ ನೋಡ್ಕೊಂಡು ಒಂದೆರಡು ಕ್ವೆಶನ್ಸ್ ರಿಪೀಟ್ ಆಗ್ತಕ್ಕಂಥ ಚಾನ್ಸ್ ಇದೆ. ಅದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಲ್ಲಿ ಇದೆಪ್ಪ. ಸೊ ಯಾವುದು ಅಂತಂದ್ರೆ, ರೈಟ್, ಆಸ್ ಯೂಶುವಲ್ ನಾವು ನೋಡೋದಾದ್ರೆ, ರೈಟ್, ಮತ್ತೊಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಎಸ್ ಇತಿಹಾಸ. ಹೌದಲ್ಲ, ಇತಿಹಾಸ, ರೈಟ್. ಹಿಸ್ಟ್ರಿ ಇಸ್ ಅ ಮಿಸ್ಟ್ರಿ. ಅಗೇನ್ ಐಮ್ ಟೆಲ್ಲಿಂಗ್ ಯು, ಹಿಸ್ಟ್ರಿಯನ್ನು ಕೂಡ ಬಹಳ ಓದ್ತಾ ಹೋದ್ರೆ ಬಹಳ ಓದ್ಬೋದು, ರೈಟ್. ಇಲ್ಲಿ ನೀವ್ ಏನ್ ಮಾಡಿ ಅಂದ್ರೆ ಫಸ್ಟ್ ಹೈ ಇಲ್ಡಿಂಗ್ ಟಾಪಿಕ್ ಯಾವ್ದು ಕೊಡ್ತೀರಿ ಅಂತಂದ್ರೆ, ರೈಟ್, ಆಲ್ವೇಸ್ ನಾನು ಹುಡುಗರು ಹೇಳ್ದಂಗೆ, ಯಾಕೆ ನಿಮ್ಗೆ ಹೇಳೋದು ಯಾವ್ದು ಅಂತಂದ್ರೆ, ಗೋ ವಿತ್, ರೈಟ್, ಇಂಪಾರ್ಟೆಂಟ್, ರೈಟ್, ರಿವೋಲ್ಟ್ಸ್, ರೈಟ್, ದಂಗೆಗಳು ಅಂತ ಹೇಳಿ ಕರಿತೀವಿ. ಬಹಳ ಇಂಪಾರ್ಟೆಂಟ್ ಇದು ದಂಗೆಗಳು. ಇಲ್ಲಿ ನೀವು ಕನೆಕ್ಟ್ ಮಾಡ್ಕೋಬೇಕು, ಕರ್ನಾಟಕ ಅಂಡ್ ಇಂಡಿಯಾ ಒಟ್ಟಿಗೆ ಓದ್ಬೇಕು. ನೀವು ಒಂದ್ ಕಡೆ ಕರ್ನಾಟಕ, ಒಂದ್ ಕಡೆ ಇಂಡಿಯಾ. ಈಗೇನ್ರಿ ಚಾರ್ಟ್ GPT ಐತಿ, AI ಐತಿ, ಬಟ್ ಏನ್ ನೀವು ಓಕೆ ಚಾರ್ಟ್ GPT ಮಾಡ್ಬೇಕು, ಜೆಮಿನೈ ಮಾಡ್ಬೇಕು, ಅದು ಗೊತ್ತಿರ್ಬೇಕಷ್ಟ. ಓಕೆ, ಇದ್ರೊಳಗೆ ಯಾವ್ದು ಬಹಳ ಇಂಪಾರ್ಟೆಂಟ್ ಅಂದ್ರೆ 1757ದಂಗೆ ಕೇಳಿದಾಗ ಚಾನ್ಸ್ ಬಹಳ ಐತಿ. ಎರಡನೇದು ಇಂಪಾರ್ಟೆಂಟ್ ಹೈ ಇಲ್ಡಿಂಗ್ ಟಾಪಿಕ್ ಯಾವ್ದು ಅಂದ್ರೆ ಎಸ್ ಸೋಶಿಯೋ ರಿಲಿಜಿಯಸ್ ರಿಫಾರ್ಮ್, ಧಾರ್ಮಿಕ ಸುಧಾರಣೆಗಳಂತ ಓದ್ತಿರಲ್ವಾ, ಇದ್ರ ಮೇಲೆ ಕ್ವೆಶನ್ ಬರ್ತಕ್ಕಂಥ ಚಾನ್ಸ್ ಇದೆ. ನೀವು ನೋಡ್ರಿ, ಇದ್ರ ಮೇಲೆ ಕ್ವೆಶನ್ ಬಹಳ ಸಾರಿ ಕೇಳ್ಯಾರ. ಹಾಗೆ ನೋಡ್ಕೊಳ್ಳಿ, ರೈಟ್. ಯಾರು ವೇದ ಸಮಾಜವನ್ನ ಯಾರು ಮಾಡಿದ್ದಾರೆ, ಧರ್ಮ ಸಮಾಜವನ್ನ ಯಾರು ಮಾಡಿದ್ದಾರೆ, ಗಾಂಧಿಯ ಸಭಾ ಯಾರು ಮಾಡಿದ್ದಾರೆ, ವಿಡೋ ರಿಮ್ಯಾರೇಜ್ ಅಸೋಸಿಯೇಷನ್ ಯಾರು ಮಾಡಿದ್ದಾರೆ, ಪಾಗಲ್ಪಂತಿ ಮೂವ್ಮೆಂಟ್ ಯಾರ್ದಿದು, ವಹಬಿ ಮೂವ್ಮೆಂಟ್ ಯಾರ್ದಿದು, ಕುಕಾ ಮೂವ್ಮೆಂಟ್ ಯಾರ್ದು, ಎಕಾ ಮೂವ್ಮೆಂಟ್ ಯಾರ್ದು, ಎಲ್ಲ ಬರ್ತದ. ನೀವು ಜಸ್ಟ್ ಗೂಗಲ್ ಮಾಡ್ರಪ್ಪ, ಯು ವಿಲ್ ಗೆಟ್ ಇಟ್. ಓಕೆ, SRM ಬಗ್ಗೆ ನೋಟ್ಸ್ ಮಾಡ್ಕೊಳ್ಳಿ. ಅದು ಹಿಂದೂ, ಮುಸ್ಲಿಂ ಅಂಡ್ ಯಾವ್ದು ಸಿಖ್ ಅಂತ ಹೇಳಿ ಬರ್ತದೆ, ನೋಟ್ಸ್ ಮಾಡ್ಕೋಬೇಕು, ರೈಟ್. ಇನ್ನೊಂದು ಇಂಪಾರ್ಟೆಂಟ್
ರೈಟ್. ಇನ್ನೊಂದು ಏನ್ ಕೇಳ್ತಾರೆ ಅಂತಂದ್ರೆ ಎಸ್ ನಿಮ್ಮ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಗ್ಗೆ ಕೇಳ್ತಾರೆ. ಇದ್ರೊಳಗೆ ಏನ್ ಕೇಳ್ತಾರಾಗಿದ್ರೆ ಯೂಶುವಲಿ ಸೆಷನ್ಸ್ ಕೇಳ್ಬೋದು. ಎಕ್ಸಾಂಪಲ್ ಏನ್ ಕೇಳ್ಬೋದಾಗಿದ್ರೆ ಸೆಷನ್ಸ್ ಗಳನ್ನ ಕೇಳ್ಬೋದು. ರೈಟ್, ಯಾವ್ಯಾವ ಸಮಾವೇಶ ಎಲ್ಲಿ ನಡೀತೋ ಅದರ ಚೇರ್ಮನ್ ಯಾರಾಗಿದ್ರು, ಇದು ಒಂದು. ಎರಡನೇದ್ದು ಓಕೆ, ಇದ್ರಲ್ಲಿ ಮತ್ತೇನ್ ಕೇಳ್ಬೋದಪ್ಪ, ಹೈ ಹಿಲ್ಡಿಂಗ್ ಏನೈತಿ ಅಂತ ಕೇಳಿದ್ರೆ, ಸೊ ರೈಟ್, ಎರಡನೇದು ಏನೈತಿ ಅಂತ ಕೇಳಿದ್ರೆ, ರೈಟ್, ಸೊ ಐ ಆಮ್ ಟೆಲಿಂಗ್ ಯು, ರೈಟ್, ಒಂದು ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅಂಡ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ರೈಟ್, ನಿಮ್ಮ ರಾಷ್ಟ್ರೀಯ ಚಳುವಳಿ ಮತ್ತು ನಿಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಇವೆರಡಕ್ಕೆ ಏನಾದ್ರು ಲಿಂಕ್ ಇದೆ, ಡೆಫಿನೆಟ್ಲಿ ಲಿಂಕ್ ಇದೆ. ಹಾಗಾಗಿ ಇಲ್ಲಿ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದು ಕೇಳ್ತಾರೆ, ಸ್ವದೇಶಿ ಮೂವ್ಮೆಂಟ್, ಸ್ವದೇಶಿ ಚಳುವಳಿ ನೋಡ್ಕೊಳ್ರಿ, ಎಕ್ಸಾಮ್ ಕೇಳ್ತಾರ, ಇದು ಬಹಳ ಇಂಪಾರ್ಟೆಂಟ್. ಅದೇ ತರನಾಗಿ ರೈಟ್, ನಿಮ್ಮ ಗಾಂಧಿಯನ್ ಮೂವ್ಮೆಂಟ್ಸ್ ಏನ್ ಬರ್ತಾವಲ್ಲ, ಗಾಂಧಿಯನ್ ಮೂವ್ಮೆಂಟ್ಸ್, ರೈಟ್, ಗಾಂಧಿಯನ್, ಓಕೆ, ಗಾಂಧಿಯವರ ಚಳುವಳಿಗಳು ಎಲ್ಲಿಂದ, ನಿಮ್ಮ ಒಡೈಸೈ ದಟ್ ತೀನ್ ಪೃಥ್ವಿಯ ಸಿಸ್ಟಮ್ ಚಂಪಕಾರಣ್ಯ ಶುರು ಆಗುತ್ತಲ್ಲ, ಅಲ್ಲಿಂದ ಹಿಡ್ಕೊಂಡು ರೈಟ್ ಗಾಂಧಿ 1947 ವರೆಗೂ ಏನ್ ಮಾಡ್ಕೊಂಡಿದ್ದಾರೆ, ಯಾವ್ಯಾವ ಪ್ರೊಟೆಸ್ಟ್ ನೋಡ್ಕೊಳ್ಳಿ. ಬಹಳ ಸಿಂಪಲ್, ಒಂದಕ್ಕೊಂದು ಕನೆಕ್ಟ್ ಮಾಡ್ಕೊಂಡು ಸ್ಟೋರಿ ತರ ಓದೋದನ್ನ ಕಲೀರಿ. ಓಕೆ, ಗಾಂಧಿಯ ಮೂವ್ಮೆಂಟ್ ಆಯ್ತಾ, ರೈಟ್, ಅದರಲ್ಲಿ ಎಲ್ಲ ಬಂದ್ಬಿಡ್ತಪ್ಪ. ಯಾವ್ದು ಸ್ವದೇಶಿ ಮೂವ್ಮೆಂಟ್ ಇದೆ, NT ರಾವ್ ಸತ್ಯಾಗ್ರಹ ಅಂತ ಹೇಳಿ ಬರ್ತೈತಿ, ಅಥವಾ ಅದೇ ರೀತಿಯಾಗಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂತ ಬರ್ತೈತಿ, ಕರೆಕ್ಟಾ. ಆಮೇಲೆ NT ಸೈಮನ್ ಕಮಿಷನ್ ಮೂವ್ಮೆಂಟ್ ಅಂತ ಬರ್ತೈತಿ, ರೈಟ್, ಅವುಗಳನ್ನ ಸಿವಿಲ್ ಡಿಸೊಬೀಡಿಯನ್ಸ್ ಮೂವ್ಮೆಂಟ್, ಆಮೇಲೆ RTC ಅಂದ್ರೆ ರೌಂಡ್ ಟೇಬಲ್ ದುಂಡು ಮೇಜಿನ ಸಭೆಗಳು ಅಂತ ಹೇಳಿ ಕರಿತೀವಿ. ಸೋ ಮೆನಿ ಥಿಂಗ್ಸ್, ಒಂದಕ್ಕೊಂದು ನೀವು ಕನೆಕ್ಟ್ ಮಾಡ್ತಾ ಹೋಗ್ಬೋದು. ಸಾಧ್ಯ ಆದ್ರೆ ನಾನು ಕೂಡ ಇಲ್ಲಿ ರಿವಿಷನ್ ಕ್ಲಾಸ್ ಮಾಡ್ಕೊಡ್ತೀನಿ, ಅರ್ಥ ಆಯ್ತಲ್ಲ, ಎಲ್ಲವೂ ಕೂಡ ವಿತ್ ಫ್ಲೋ ಚಾರ್ಟ್, ರೈಟ್, ಅದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನ್ ಸಾಧ್ಯನೋ ಅದನ್ನ ನಾನು ನಿಮ್ಗೆ ಮಾಡ್ಕೊಡ್ತೀನಿ, ಅರ್ಥ ಆಯ್ತರಪ್ಪ. ಎಸ್, ಗುಡ್. ಸೊ ಅದಾದ ನಂತರ ಮತ್ತೆ ಇನ್ನೊಂದು ಎಕ್ಸಾಂಪಲ್ ಏನ್ ಕೇಳ್ಬೋದು ಅಂತಂದ್ರೆ ಹಿಸ್ಟ್ರಿ ಒಳಗೆ, ರೈಟ್, ಇದ್ರ ಜೊತೆಗೆ ರೈಟ್ INC ಜೊತೆಗೆ, ಓಕೆ, INC ಮತ್ತು ರಾಷ್ಟ್ರೀಯ ಚಳವಳಿಗಳಾಯ್ತಲ್ಲ, ಅದ್ರ ಜೊತೆಗೆ ಬಹಳ ಇನ್ನೊಂದು ಹೈ ಹಿಲ್ಡಿಂಗ್ ಟಾಪಿಕ್ ಇವ್ರದ್ದು ಯಾವ್ದು ಅಂದ್ರೆ ರೆವಲ್ಯೂಷನರಿ ಟೆರರಿಸ್ಟ್ ಮೂವ್ಮೆಂಟ್ ಅಂತ ಹೇಳಿ ಬರ್ತದ. ರೈಟ್, ಇದ್ರೊಳಗ ಓಕೆ ಭಗತ್ ಸಿಂಗ್ ಜಿ ಬರ್ತಾರಲ್ವಾ, ಭಗತ್ ಸಿಂಗ್, ಸುಖದೇವ್, ರೈಟ್, ಅರವಿಂದ್ ಘೋಷ್, ರೈಟ್, ಇವ್ರ ಮೇಲೆ ರೆವಲ್ಯೂಷನರಿ ಟೆರರಿಸ್ಟ್ ಮೂವ್ಮೆಂಟ್ ಎರಡು ತರ ಇದೆ. ಒಂದು ಇಂಡಿಯಾದೊಳಗ, ಇನ್ನೊಂದು ಫಾರಿನ್ ಒಳಗೆ, ಎರಡು ತರ ಇದೆ. ರೈಟ್, ಇಲ್ಲಿ ಜಿಮ್ಮರ್ ಮ್ಯಾನ್ ಪ್ಲಾನ್ ಅಂದ್ರೆ ಏನು ಅರ್ಥ ಆಗ್ತಾ ಇದೆಯಾ, ನಿಮ್ಮ ಕುಮಗತ್ಮರು ಇನ್ಸಿಡೆಂಟ್ ಏನದ ಆಕ್ಚುಲಿ, ವೈ ಇಟ್ ವಾಸ್ ಹ್ಯಾಪೆಂಡ್, ಏನ್ ಆಕ್ಚುಲಿ. ಸೊ ಈ ತರ ಇನ್ಸಿಡೆಂಟ್ ಡೈರೆಕ್ಟ್ ಆಗಿ ಕೇಳ್ತಾರೆ ನಿಮ್ಮ ಎಕ್ಸಾಮ್ ಅಲ್ಲಿ. ಒಂದ್ ವೇಳೆ ಡೇಟ್ ಕೇಳ್ಬೋದು, ಇಲ್ಲಾಂದ್ರೆ ಪರ್ಸನಾಲಿಟಿಯನ್ನ ಕೇಳ್ಬೋದು, ಅರ್ಥ ಆಯ್ತಲ್ಲ. ಸೊ ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಆಮೇಲೆ ಇನ್ನೊಂದು ಹೋಮ್ ರೂಲ್ ಮೂವ್ಮೆಂಟ್, ರೈಟ್, ಇದ್ರ ಬಗ್ಗೆ ಕೂಡ ಕ್ವೆಶನ್ಸ್ ಅನ್ನ ಕೇಳ್ತಕ್ಕಂತಹ ಚಾನ್ಸ್. ಒಂದು ಶ್ರೀ ಭಾವಗಂಗಾಧರ್ ತಿಲಕ್ ಜಿ, ಇನ್ನೊಂದು ಮೇಡಮ್ ಎನಿ ಬೆಸೆಂಟ್, ರೈಟ್, ಇವರಿಬ್ರು ಯಾವ ತರ ಕಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅದನ್ನ ಕೇಳೋ ಚಾನ್ಸ್. ಇದು ನಾರ್ಮಲ್ ಆಗಿ ನಮ್ಮ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಒಳಗ ನಾನು ಹೇಳಿದೆ, ಒಂದು ಗಾಂಧಿಯನ್ ಎರಾ, ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಇನ್ನೊಂದು ಎಕ್ಸ್ಟ್ರೀಮಿಸ್ಟ್ಸ್ ಅಂಡ್ ಮಾಡರೇಟ್ಸ್, ಆಮೇಲೆ ಇನ್ನೊಂದು ಚಳುವಳಿಗೆ ಯಾವ್ಯಾವ, ಇನ್ನೊಂದು RTM ಅದು ರೆವಲ್ಯೂಷನ್ ಟೆರರಿಸ್ಟ್ ಮೂವ್ಮೆಂಟ್, ಇನ್ನೊಂದು ಬೇಕಾದ್ರೆ ಬ್ರಿಟಿಷ್ ಪಾಲಿಸಿ ನೋಡ್ಕೊಂಡಿರಿ. ರೈಟ್, ಬ್ರಿಟಿಷ್ ಪಾಲಿಸಿ ಏನು, ಅಪ್ಕ ಜೋ ಲ್ಯಾಂಡ್ ರೆವಿನ್ಯೂ ಪಾಲಿಸಿ ಹೆಂಗಿತ್ತು, ಅವರ ಒಂದು ಪ್ರೆಸ್ ಪಾಲಿಸಿ, ಅವರ ಪ್ರೆಸ್ ನೀತಿ ಹೇಗಿತ್ತು, ಅವರ ಬರಗಾಲ ನೀತಿ ಹೆಂಗಿತ್ತು, ಓಕೆ, ಅವರ ಡಿ ಇಂಡಸ್ಟ್ರಿಯಲೈಸೇಷನ್, ಓಕೆ, ಓಕೆ ಏನಂತ ಹೇಳ್ತಾರೆ, ಓಕೆ ಏನಂತ ಹೇಳ್ತಾರಪ್ಪ ಅದಕ್ಕೆ, ಇಂಡಸ್ಟ್ರಿಯಲೈಸೇಷನ್ ಅಂದ್ರೆ, ಡಿ ಇಂಡಸ್ಟ್ರಿಯಲೈಸೇಷನ್ ಅಂದ್ರೆ ಈ ಕೈಗಾರೀಕರಣಕ್ಕೆ ಯಾವ ತರ ಕುತ್ತು ಬಂತು, ಇಂಡಿಯನ್ ಕೈಗಾರೀಕರಣಕ್ಕೆ. ಸೊ ಈ ತರ ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್ ಬೇರೆ ಬೇರೆ ಇದಾವೆ. ಡೆಫಿನೆಟ್ಲಿ ಟ್ರಸ್ಟ್ ಮೀ, ನೀವು ಇದೇ ತರ ನನಗೆ ಸಪೋರ್ಟ್ ಮಾಡಿದ್ರೆ ಖಂಡಿತ ನಾನು ಎಂಟೈರ್ ಹಿಸ್ಟ್ರಿಯನ್ನು ಮಾಡ್ಕೊಡ್ತೀನಿ. ಕ್ಲಿಯರ್? ಸೊ ಫೈನ್, ಬಹಳ ಈಸಿ ಐತಿ ಇದು ಕೂಡ, ಯು ಕ್ಯಾನ್ ಡೂ ಇಟ್, ರೈಟ್, ಆರಾಮ ಮಾಡ್ಕೋಬಹುದು. ಇದಾದ ನಂತರ ನೀವು ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್, ಮೊಘಲ್ಸ್ ನೋಡ್ಕೊಳ್ಳಿ. ಸ್ಪೆಷಲಿ ಮೊಘಲ್ಸ್ ಒಳಗ, ರೈಟ್, ಮೇನ್ ಲೀಡರ್ಸ್, ಅವರ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್, ಅದನ್ನ ನೋಡ್ಕೊಂಡ್ರೆ ಬಹಳ ಇಂಪಾರ್ಟೆಂಟ್. ಇದಾದ ನಂತರ ಆರ್ಟ್ ಅಂಡ್ ಕಲ್ಚರ್ ಬಹಳ ಇಂಪಾರ್ಟೆಂಟ್. ಹಾಗೆ ಆರ್ಟ್ ಅಂಡ್ ಕಲ್ಚರ್ ಒಳಗೆ ನೀವೇನ್ ಮಾಡ್ಕೊಳ್ಳಿಪ್ಪ ಅಂತಂದ್ರೆ, ಒಂದು ಲ್ಯಾಂಗ್ವೇಜ್ ನೋಡ್ಕೊಳ್ಳಿ, ಒಂದು ಟೆಂಪಲ್ಸ್ ಬಹಳ ಹೈ ಹಿಲ್ಡಿಂಗ್ ಯಾವುದು ಅಂದ್ರೆ, ಯಾವ ಟೆಂಪಲ್, ಯಾವ ಶೈಲಿ, ಯಾವಾಗ ಅದನ್ನ ಯಾರು ನಿರ್ಮಾಣ ಮಾಡಿದಾರೋ. ಓಕೆ, ಎಕ್ಸಾಂಪಲ್ ಇದು ಬಹಳ ಸಾರಿ ಕೇಳ್ತಾರೆ, ದ್ವಿಕೂಟ ಯಾವುದು, ಏಕಕೂಟ ಯಾವುದು, ತ್ರಿಕೂಟ ಯಾವುದು. ಓಕೆ, ಇದು ಅಗೇನ್ ಐಮ್ ಟೆಲಿಂಗ್, ಇದು ನಿಮ್ಗೆ ಅನಿಸ್ತಾ ಇರ್ಬೋದು, ಎಷ್ಟು ಸ್ವಲ್ಪ ಹೇಳಿ ಎಲ್ಲ ಹೇಳ್ತಾ ಇದ್ರಿ, ಇಲ್ಲ, ಬಹಳ ಅದೇ ಕಲಿಯಕ್ಕಿಂತ ಮುಂಚೆ ಅದು ಏನೋ ಕೋಟಿ ವಿದ್ಯೆ, ಕಲ್ತ ಮೇಲೆ ಅದು ಕೋಟಿ ವಿದ್ಯೆ ಅಲ್ಲೇನ್ರಪ್ಪ. ಹಂಗಾಗಿ ನಿಮ್ಗೆ ಹೆಂಗ ಅನಿಸ್ತಾ ಐತಿ, ಬಟ್ ಒನ್ಸ್ ಯು ಲರ್ನ್ ಅಲ್ಲ, ಓಕೆ, ನೀವೇ ಹೇಳ್ತೀರಾ ಸರ್ ಬಹಳ ಈಸಿ ಐತಿ, ಯಾಕಂದ್ರೆ ಒಂದಕ್ಕೊಂದು ಲಿಂಕ್ ಐತಿ, ಅದೊಂದು ಕ್ಲಾರಿಟಿ, ಒಂದು ಸ್ಟ್ರಾಟಜಿ ಐತಿ, ಆ ಸ್ಟ್ರಾಟಜಿ ಅಪ್ಲೈ ಮಾಡ್ಕೊಂಡು ನೀವೇ ಆನ್ಸರ್ ಮಾಡ್ಬೋದು. ಹಾಗಿದ್ರೆ ಹಿಸ್ಟ್ರಿ ಒಳಗ ಓವರ್ ಆಲ್ ಆಗಿ ಹೇಳೋದಾದ್ರ, ಓಕೆ, ನಿಮ್ಮ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಒಳಗ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಫೋಕಸ್ ಮಾಡ್ರಿ. ಓಕೆ, ನಿಮ್ಮ ಮೆಡಿವಲ್ ಒಳಗ ಮೊಘಲ್ಸ್ ಅಂಡ್ ದರ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಫೋಕಸ್ ಮಾಡ್ರಿ, ಇನ್ಕ್ಲೂಡಿಂಗ್ ಡೆಲ್ಲಿ ಸಲ್ತನೇಟ್ಸ್, ಅದು ಸ್ಪೆಷಲ್ ಇರ್ಬೇಕು ಅವರು.
ಆಮೇಲೆ ಇನ್ನೊಂದು ಥರ್ಡ್ ದ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಒಳಗ ಜಾಸ್ತಿ ರಿವೋಲ್ಟ್ಸ್ ಮೇಲೆ ಫೋಕಸ್ ಮಾಡ್ರಿ. ಆಮೇಲೆ ಬ್ರಿಟಿಷ್ ನೀತಿಗಳನ್ನ ಫೋಕಸ್ ಮಾಡ್ರಿ. ಆಮೇಲೆ ಗಾಂಧಿ ಎರದಲ್ಲಿ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ರೈಟ್. ಸೊ ಯಾವ್ದು ಹೇಳ್ತೀವಿ ನಾವು ಆಗಿದ್ರೆ, ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ, ಸೊ ಏನ್ ಹೇಳ್ತೀವಿ ನಾವು ಆಗಿದ್ರೆ, ಸೊ ರೈಟ್, ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರೈಟ್ ಚಳವಳಿಗಳನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸ್ ಇದೆ. ಐ ಹೋಪ್ ಯು ಗೈಸ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ರೈಟ್. ಸೊ ಇದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಯಾವ್ದಪ್ಪ ಅಂದ್ರೆ ಓಕೆ, ನಿಮ್ಮ ಭಾರತದ ಸಂವಿಧಾನ. ಅಗೇನ್ ಹೇಳ್ತಾ ಇದ್ದೀನಿ ರೈಟ್. ಯೂಶುವಲಿ ಸೊ ಭಾರತದ ಸಂವಿಧಾನ ಯಾವಾಗ್ಲೂ ಟ್ರಸ್ಟ್ ಮೀ ಇದನ್ನು ಕೂಡ ಥೀಮ್ಸ್ ಅಲ್ಲಿ ಓದ್ಕೊಳ್ಳೋಣ. ಹೆಂಗೆ ಅಂತಂದ್ರೆ ಫಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಡೈರೆಕ್ಟ್ ಆಗಿ ನಿಮ್ಮ ವಿಧಿಗಳ ಬಗ್ಗೆ ಕೇಳ್ತಾರೆ. ಆರ್ಟಿಕಲ್ಸ್, ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಗೊತ್ತಿರಬೇಕು. ಓಕೆ, ಬಹಳ ಎಕ್ಸಾಮ್ ಒಳಗೆ ಈ ಆರ್ಟಿಕಲ್ ಏನ್ ಹೇಳ್ತದ ಗೊತ್ತಿರಬೇಕು, ಕೇಳ್ತಾರೆ. ಎರಡನೇದು ಇಂಪಾರ್ಟೆಂಟ್ ರೈಟ್, ನಿಮ್ಗೆ ತಿದ್ದುಪಡಿಗಳನ್ನ ರೈಟ್ ಅಮೆಂಡ್ಮೆಂಟ್ಸ್ ಅಂತ ಹೇಳಿ ಕರಿತೀವಿ. ತಿದ್ದುಪಡಿಗಳು ಪಡಿಗಳು ಓಕೆ ಫೈನ್. ಅಮೆಂಡ್ಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಅಮೆಂಡ್ಮೆಂಟ್ಸ್ ಇಲ್ಲ ಆರ್ಟಿಕಲ್ ಜೊತೆಗೆ ಶೆಡ್ಯೂಲ್ಸ್ ಓಕೆ ಅನುಸೂಚಿಗಳನ್ನು ಕೂಡ ನೀವು ನೋಡ್ಕೋಬೇಕು. ಒಂದು ಆರ್ಟಿಕಲ್ಸ್ ಅಂಡ್ ಶೆಡ್ಯೂಲ್ಸ್, ಇನ್ನೊಂದು ತಿದ್ದುಪಡಿಗಳು ನೋಡ್ಕೋಬೇಕು. ಅರ್ಥ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ನಾನು ಹೇಳ್ತಾ ಇದ್ದೀನಲ್ಲ, ಜಸ್ಟ್ ರಿವಿಷನ್ ಮಾಡ್ಕೊಂಡು ಹೋಗ್ರಿ. ಇನ್ನೊಂದು ಏನಪ್ಪಾ ಅಂದ್ರೆ ಓಕೆ, ಸುಪ್ರೀಂ ಕೋರ್ಟ್ ನ ಓಕೆ ಇಂಪಾರ್ಟೆಂಟ್ ಜಜ್ಮೆಂಟ್ಸ್ ರೈಟ್. ನಮ್ಮ ಸರ್ವೋಚ್ಚ ನ್ಯಾಯಾಲಯ ಯಾವ ಕೇಸಲ್ಲಿ ಏನ್ ಹೇಳೈತಿ, ಮೇಲ್ ನಿಮ್ಗೆ ಡೀಟೇಲ್ ಆಗಿ ಬೇಕಾಗಿಲ್ಲ. ಕೇಶವಾನಂದ ಭಾರತಿ ಕೇಸ್ ಏನ್ ಹೇಳ್ತದ, ಸಜ್ಜನ್ ಸಿಂಗ್ ಕೇಸ್ ಏನ್ ಹೇಳ್ತದ ರೈಟ್, ಬ್ಯಾಂಕ್ ನ್ಯಾಷನಲೈಸೇಷನ್ ಕೇಸ್ ಏನ್ ಹೇಳ್ತದ ರೈಟ್. ಈ ತರ ಮೇಲ್ ನಿಮ್ಗೆ ಗೊತ್ತಿದ್ರೆ ಸಾಕು. ಅರ್ಥ ಆಯ್ತಲ್ವಾ? ಸೊ ಅಗೇನ್ ಐಮ್ ಟೆಲ್ಲಿಂಗ್ ಯು ಓಕೆ, ಗಿವ್ ಮೀ ಟೈಮ್. ನೀವು ಕರೆಕ್ಟ್ ಆಗಿ ಇಫ್ ಯು ಸಪೋರ್ಟ್ ಮೀ ಡೆಫಿನೆಟ್ಲಿ ಐ ವಿಲ್ ಸಪೋರ್ಟ್ ಯು ಗೈಸ್. ಓಕೆ, ಇವೆಲ್ಲವನ್ನು ನಾನು ತಗೊಂಡ್ಬರ್ತೀನಿ. ಬಟ್ ಅದೇ ಹೇಳಿದ್ನಲ್ಲ, ಸೊ ಇಟ್ ಇಸ್ ಲೈಕ್ ಗಿವ್ ಅಂಡ್ ಟೇಕ್ ರೈಟ್. ನೀವು ನಂಗೆ ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಐ ವಿಲ್ ಕಮ್ ಅಪ್ ವಿತ್ ದಿ ಸಚ್ ಬ್ಯೂಟಿಫುಲ್ ವಿಡಿಯೋಸ್ ಫೈನ್. ಸೊ ಇದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್ ಆಗಿ ನೀವು ನೋಡಿದ್ರೆ ಈ ಸಿಲೆಬಸ್ ಅಲ್ಲಿ ಒಂದು ಸ್ವಲ್ಪ ಬ್ಯೂಟಿಫುಲ್ ಸ್ಟಫ್ಸ್ ಅನ್ನ ಆಡ್ ಮಾಡಿದಾನೆ ಇಲ್ಲಿ ರೈಟ್. ರಾಷ್ಟ್ರೀಯ ಸ್ವತಂತ್ರ ಚಳವಳಿ ನಾ ಹೇಳಿದೆ ಹಿಸ್ಟ್ರಿ ಒಳಗೆ ಬಂತದು. ಆಮೇಲೆ ಸಪರೇಟ್ ಆಗಿ ಹಾಕಿದ್ದಾನೆ ಅಂದ್ರೆ ಸೇಮ್ ಅದು. ಓಕೆ, ಇನ್ನೊಂದು ಮಾನಸಿಕ ಸಾಮರ್ಥ್ಯ ನಿಮ್ಗೆ ಗೊತ್ತೇ ಇದೆ. ನೆಕ್ಸ್ಟ್ ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ. ಏನಪ್ಪ ಇದು ಹಂಗಂದ್ರೆ ಇದು ಬಹಳ ಸಿಂಪಲ್ ಅಂದ್ರೆ ಇದು ಅರ್ಥ ಆಗ್ಬೇಕು ಅಂದ್ರೆ ನಿಮಗೆ ಓಕೆ, ಎಥಿಕ್ಸ್, ಇಂಟಿಗ್ರಿಟೆಡ್ ಆಪ್ಟಿಟ್ಯೂಡ್ ನ ಪ್ಲಸ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಆಡಳಿತ ಅಂತ ಹೇಳಿ ಕರಿತೀವಿ. ಇವು ಎರಡೂಗಳ ಓಕೆ ಏನಿರ್ಬೇಕು ನಿಮಗೆ ಹೇಳಿದ್ರೆ ಫಂಡಮೆಂಟಲ್ಸ್, ಮೂಲ ಪರಿಕಲ್ಪನೆಗಳ ಬಗ್ಗೆ ಜ್ಞಾನ ಇರ್ಬೇಕು. ಮೂಲ ಪರಿಕಲ್ಪನೆಗಳ ಜ್ಞಾನ ಬಹಳ ಇಂಪಾರ್ಟೆಂಟ್ ಆಗ್ತದ. ಏನಿದೆ ಹಂಗಂದ್ರ ಸಾಮಾನ್ಯ ಅಧ್ಯಯನದ ಜೊತೆಗೆ ಅಥವಾ ನಿಮ್ಮ ಎಥಿಕ್ಸ್ ಅನ್ನ ಸಾಮಾನ್ಯ. ಈಗ ನಾವು ಫಾರ್ ಎಕ್ಸಾಂಪಲ್ ಇದನ್ನ ಹೆಂಗ್ ಅರ್ಥ ಮಾಡ್ಕೊಂತೀರಿ ಅಂದ್ರೆ, ಈಗ ಯಾವ್ದೋ ಒಂದು ಟಾಪಿಕ್ ಬಗ್ಗೆ ನಾವು ಬರೀಬೇಕಾದ್ರೆ ಮೇನ್ಸ್ ಎಲ್ಲ ಹೇಳ್ತಾ ಇದ್ವಲ್ಲ, ಅಥವಾ ನೀವು ಓದಿರ್ತೀರಾ ಅಥವಾ ಕೇಳಿರ್ತೀರಾ. ಹೆಂಗೆ ಅಂದ್ರೆ ನೀವು ಫಾರ್ ಎಕ್ಸಾಂಪಲ್ ಒಂದು ಸಬ್ಜೆಕ್ಟ್ ಇದೆ, ಇದನ್ನ ಜಾಗ್ರಫಿ ಕನೆಕ್ಟ್ ಮಾಡ್ರಿ, ಎಕನಾಮಿ ಕನೆಕ್ಟ್ ಮಾಡ್ರಿ, ಎನ್ವಿರಾನ್ಮೆಂಟ್ ಕನೆಕ್ಟ್ ಮಾಡ್ರಿ, ಹಿಸ್ಟ್ರಿ ಕನೆಕ್ಟ್ ಮಾಡ್ರಿ, ಸೊಸೈಟಿ ಕನೆಕ್ಟ್ ಮಾಡ್ರಿ, ಮತ್ತೊಂದು ಸಬ್ಜೆಕ್ಟ್ಗೆ ರೈಟ್. ಸೊ ಈ ತರ ಬೇರೆ ಸಬ್ಜೆಕ್ಟ್ಗೆ ನಾವು ಕನೆಕ್ಟ್ ಮಾಡ್ರಿ ಅಂತ ಹೇಳಿದ್ದೆ ಕರೆಕ್ಟಾ. ಅದೇ ತರ ಇಲ್ಲಿ ಈ ಟಾಪಿಕ್ ಅನ್ನ ಈಗ ಇನ್ನೊಂದು ಸಬ್ಜೆಕ್ಟ್ ಕರೆಕ್ಟ್ ಮಾಡ್ರಿ ಅಂತ ಹೇಳಿ ನಿಮ್ಮ ಕೇಳಿದವ್ರು ಹೇಳ್ತಾ ಇದ್ದಾರೆ. ಅದೇ ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್, ಇನ್ನೊಂದು ಪಬ್ಯಾಡ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇಲ್ಲಿ ಕ್ವೆಶನ್ಸ್ ನಾರ್ಮಲಿ ನಿಮ್ಮ ಎಥಿಕಲ್ ರೀಸನಿಂಗ್ ಬಗ್ಗೆ ಕ್ವೆಶನ್ ಕೇಳ್ಬೋದು. ಎಥಿಕಲ್ ರೀಸನಿಂಗ್ ಎಷ್ಟು ಸ್ಟ್ರಾಂಗ್ ಇದೆ ನೀವು, ಪ್ಲಸ್ ನೀವು ಎಮೋಷನಲ್ ಎಷ್ಟು ಕ್ವಶಂಟ್ ಇದೆ ನಿಮ್ದು. ಓಕೆ, ಎಮೋಷನಲ್ ಕ್ವಶಂಟ್ ನಾರ್ಮಲಿ ಒಂದು 2 ರಿಂದ 3 ಕ್ವೆಶನ್ಸ್ ಓಕೆ ಡೈರೆಕ್ಟ್ ಆಗಿ ಅಥವಾ ಓಕೆ ಒಂದು ಕೇಸ್ ಸ್ಟಡೀಸ್ ಅಂದ್ರೆ ಒಂದು ಸಂದರ್ಭವನ್ನ ಕೊಟ್ಟು ಆ ಸಂದರ್ಭದಲ್ಲಿ ವಾಟ್ ಯು ವಿಲ್ ಡೂ, ಹಾಗೆ ಅದು ಗೊತ್ತಾಗ್ಬೇಕಾದ್ರೆ ಫೌಂಡೇಶನ್ ಏನಾಗಿದ್ರೆ ಇಲ್ಲಿ ಏನೇನು ಓದ್ಬೇಕು ಅಂತಂದ್ರೆ ಒಂದು ಓಕೆ ಆನೆಸ್ಟಿ ಅಂದ್ರೆ ಏನು, ಇಂಟಿಗ್ರಿಟಿ ಅಂದ್ರೆ ಏನು, ಅಕೌಂಟೆಬಿಲಿಟಿ ಅಂದ್ರೆ ಏನು, ಅಬ್ಜೆಕ್ಟಿವಿಟಿ ಅಂದ್ರೆ ಏನು, ಟಾಲರೆನ್ಸ್ ಅಂದ್ರೆ ಏನು, ಎಥಿಕಲ್ ರಿಲೇಟಿವಿಸಮ್ ಅಂದ್ರೆ ಏನು, ಕಲ್ಚರಲ್ ರಿಲೇಟಿವಿಸಮ್ ಅಂದ್ರೆ ಏನು, ಮೋರಲ್ ಏಜೆಂಟ್ ಅಂದ್ರೆ ಏನು, ನ್ಯೂ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್, ಹಾಗೆ ಕೋಆಪರೇಷನ್, ಕೋಆರ್ಡಿನೇಷನ್, ಡೆಲಿಗೇಟ್ ಲೆಜಿಸ್ಲೇಷನ್, ಡೆಲಿಗೇಷನ್. ಓಕೆ, ಇದರ ಬೇರೆ ಟಾಪಿಕ್ಸ್ ಅದಾವ. ಆ ಎಲ್ಲ ಓದೋ ಅವಶ್ಯಕತೆ ಇಲ್ಲ. ನೀವು ಬೇಸಿಕ್ ನಾನು ಹೇಳಿದ್ನಲ್ಲ, ಈ ಬೇಸಿಕ್ ಗೊತ್ತಿರಬೇಕು. ಸೊ ಹ್ಯಾಸ್ ನೀವು ಹಾಗಿದ್ರೆ ಯಾವ್ದ್ರ ಬಗ್ಗೆ ಕ್ವೆಶನ್ ಕೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಬೇಕು. ಹಾಗಾಗಿ ಎಥಿಕಲ್ ರೀಸನಿಂಗ್ ಕೂಡ ಇದು ಹೊಸ ಇರೋದ್ರಿಂದ ಗೊತ್ತಿಲ್ಲ ಯಾವ ತರಹದ ಕ್ವೆಶನ್ಸ್ ಅನ್ನ ಫ್ರೇಮ್ ಮಾಡಬಹುದು. ಹಾಗಾಗಿ ಅನ್ಕೊಳ್ಳೋಣ ಓಕೆ ಮೇ ಬಿ ರಿಲೇಟಿವ್ಲಿ ಒಂದು 3 ರಿಂದ ಅಥವಾ 2 ರಿಂದ 3 ಕ್ವೆಶನ್ಸ್ ಜಾಸ್ತಿ ಬಂದ್ರು ಆಶ್ಚರ್ಯ ಪಡ್ಬೇಕಾಗಿಲ್ಲ. ನಾವು ಹಾಗೆ ಅನ್ಕೊಂಡು ನಡೆಯೋಣ, 3 ರಿಂದ ಅಥವಾ 2 ರಿಂದ 3 ಅಥವಾ 4 ಕ್ವೆಶನ್ಸ್ ಬರ್ಬೋದು. ಹಾಗಾಗಿ ಈ ಅರ್ಥ ಆಗ್ಬೇಕು ಅಂದ್ರೆ ನಾನು ಹೇಳಿದ್ನಲ್ಲ,
ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್, ಅದರ ಜೊತೆಗೆ ಅಂದ್ರೆ ನೈತಿಕತೆ, ಓಕೆ, ಸಮಗ್ರತೆ ಮತ್ತು ಅಭಿಕ್ಷಮತೆ ಜೊತೆಗೆ ಸಾರ್ವಜನಿಕ ಆಡಳಿತದ ಕೆಲವೊಂದು ಟಾಪಿಕ್ಗಳು, ನಾಟ್ ಆಲ್ ಟಾಪಿಕ್ಸ್. ನಾ ಹೇಳಿದೆ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಇಲ್ಲಿ ಬರ್ತದ, ಇಲ್ಲಿ ಬರ್ತದ ಅಂತ ಟಾಪಿಕ್ಸ್ ಗಳನ್ನ ನಾವು ಏನ್ ಮಾಡಬಹುದಾಗಿದೆ ನಿಮ್ಗೆ ಡೈರೆಕ್ಟ್ ಆಗಿ, ಅಥವಾ ಈ ಬ್ಯೂರೋಕ್ರಸಿ ಅನ್ನೋ ಟರ್ಮ್ ಅನ್ನ ಕೊಟ್ಟವ್ರು ಯಾರು, ಡೆವಲಪ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಅನ್ನ ಕೊಟ್ಟವ್ರು ಯಾರು, ಈ ತರ ಒನ್ ಲೈನ್ ರೀತಿಯಲ್ಲಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ನ್ಯೂ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನ ಕೊಟ್ಟವ್ರು ಯಾರು, ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಅನ್ನ ಕೊಟ್ಟವ್ರು ಯಾರು, ರೈಟ್. ಸೊ ಈ ತರ ಕ್ವೆಶನ್ಸ್ ಬರ್ತಕ್ಕಂಥ ಚಾನ್ಸ್ ಇದೆ, ಸೊ ಗೊತ್ತಿರಬೇಕು. ಆಮೇಲೆ FW ರಿಕ್ಸ್ ಅವರು ಯಾವ ಕೊಡುಗೆನ ವಿಚ್ ಆರ್ ದ ಫಾಲೋವಿಂಗ್, ಈ ಕೆಲವುಗಳಲ್ಲಿ ಓಕೆ FW ರಿಕ್ಸ್ ಅವರ ಕೊಡುಗೆ ಯಾವುದಕ್ಕೆ ಇದೆ ನಾಳೆ ಮೆನ್ಷನ್ ಮಾಡ್ತಾನಲ್ಲಿ. ಹಾಗಾದ್ರೆ ನೀವು ಬೇಸಿಕ್ ಮೇಲ್ಮೇಲೆ ನಿಮಗೆ ಗೊತ್ತಿದ್ರೆ ಡೆಫಿನೆಟ್ಲಿ ನೀವು 3 ಕ್ವೆಶನ್ಸ್ ಕೇಳಿದ್ರೆ ಅಟ್ಲೀಸ್ಟ್ ಯು ಕ್ಯಾನ್ ಗೋ ವಿತ್ ದಿ 2 ಆನ್ಸರ್ ಅನ್ನ ಮಾಡಬಹುದು ನೀವು ಅಂತ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಕ್ಲಿಯರ್? ಹಾಗೆ ಓವರ್ ಆಲ್ ಆಗಿ ಓಕೆ ನಿಮ್ಗೆ ಸಬ್ಜೆಕ್ಟ್ ಇರೋದು ಯಾವ್ದಪ್ಪ ಅನ್ನೋದಾದ್ರೆ ನೋಡಿ, ಈಗ ನಾನು ಕರೆಕ್ಟ್ ಆಗಿ ನಿಮ್ಗೆ ಹೇಳೋದಾದ್ರೆ ರೈಟ್, ವಿ ಹ್ಯಾವ್ ಓಕೆ ಜಾಗ್ರಫಿ ಇದೆಯಾ, ಓಕೆ ಅಲ್ಲಿ ಎಕನಾಮಿ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಇಟ್ ಡಸಂಟ್ ಮೀನ್ ಓಕೆ ಕೇಳಲ್ಲ ಅಂತ ಅಲ್ಲ. ಹಾಗೆ ಎಕನಾಮಿ ಮೇನ್ ಎಕನಾಮಿ ಒಳಗೆ ಏನೇನು ಓದ್ತೀರಪ್ಪ ಅಂದ್ರೆ ನಾನು ನಿಮ್ಗೆ ಅಗೇನ್ ಸಜೆಸ್ಟ್ ಮಾಡ್ತೀನಿ, ಮೇಲ್ ಓದ್ರಿ. ಯಾವ್ದೋ ಫಿಸ್ಕಲ್ ಪಾಲಿಸಿ, ನಿಮ್ಮ ಸಾರ್ವಜನಿಕ ನೀತಿ, ಮಾನಿಟರಿ ಪಾಲಿಸಿ, ಹಣಕಾಸು ನೀತಿ, ಇನ್ನೊಂದು ಟ್ರೇಡ್ ಪಾಲಿಸಿ ಅಥವಾ ವ್ಯಾಪಾರ ನೀತಿ. ಈ 3 ನೀತಿಗಳು ಮೇಲೆ ಅಥವಾ 3 ನೀತಿಗಳು ನಿಮ್ಮ ಎಕ್ಸಾಮ್ಗೆ ಒಂದು ರೀತಿಯಿಂದ ಫೌಂಡೇಶನ್. ಈ 3 ಪಿಲ್ಲರ್ಸ್ ಇದ್ದಂಗೆ. ಹಾಗೆ ಇವುಗಳ ಮೇಲ್ ನೋಡ್ಕೊಳ್ರಪ್ಪ. ಟ್ಯಾಕ್ಸ್ ಅಂದ್ರೆ ಏನು, ಓಕೆ ಯಾವುದು ವಿಚ್ ಆಫ್ ದ ಫಾಲೋವಿಂಗ್ ಡೈರೆಕ್ಟ್ ಟ್ಯಾಕ್ಸ್, ಯಾವುದು ಇಂಡೈರೆಕ್ಟ್ ಟ್ಯಾಕ್ಸ್. ಹಾಗಾದ್ರೆ ಇಂಡಿಯಾದೊಳಗೆ ಓಕೆ ಹಾಗಿದ್ರೆ ಏನು ಗೂಗಲ್ ಟ್ಯಾಕ್ಸ್ ಯಾವಾಗ ಬಂತು, ಗೂಗಲ್ ಟ್ಯಾಕ್ಸ್ ಅನ್ನ ಹೆಂಗ್ ಜಾರಿ ತಂದಾರ, ಯಾವ ಕಮಿಟಿ ಜಾರಿಗೆ ರೆಕಮೆಂಡೇಶನ್ ಮಾಡೈತಿ, ಅರ್ಥ. ಈ ತರ ಓಕೆ ಡೈರೆಕ್ಟ್ ಆಗಿ ಕ್ವೆಶನ್ ಬರ್ತಾವ. ಇಲ್ಲಿ ಕೂಡ ಅಷ್ಟ. ರೆಪೋ ದರ ಅಂದ್ರೆ ಏನು, ರಿವರ್ಸ್ ರೆಪೋ ದರ ಅಂದ್ರೆ ಏನು, MSF ಫೆಸಿಲಿಟಿ ಅಂದ್ರೆ ಏನು, ಅದು ಸೌಲಭ್ಯ ಅಂದ್ರೆ ಏನು, ಓಕೆ SDF ಸೌಲಭ್ಯ ಅಂದ್ರೆ ಏನು, ರೈಟ್. ಅದೇ ರೀತಿಯಾಗಿ ಕ್ಯಾಪಿಟಲ್ ಅಡಿಕ್ವೆಸಿ ಓಕೆ ರೇಟ್ ಅಥವಾ ದರ ಅಂದ್ರೆ ಏನು, ಹೌದಲ್ಲ. ಲಿಕ್ವಿಡಿಟಿ ಕವರೇಜ್ ದರ ಅಂದ್ರೆ ಏನು. ಸೊ ದರ್ ಆರ್ ಸೋ ಮೆನಿ ಥಿಂಗ್ಸ್ ಇದಾವೆ ಅದರಲ್ಲಿ. ಅಂದ್ರೆ ಮೇಲ್ ನಿಮ್ಗೆ ಏನ್ ಮಾಡ್ತಾನೆ ಒನ್ ಲೈನ್ ಓಕೆ ಒನ್ ಲೈನ್ ಅಲ್ಲಿ ಕೇಳ್ಬೋದು. ಸೊ ಹಾಗಾಗಿ ಗೊತ್ತಿರಬೇಕಾಗಿದ್ದು ಅನಿವಾರ್ಯ. ಟ್ರೇಡ್ ಪಾಲಿಸಿ ಒಳಗ ಎಕ್ಸ್ಚೇಂಜ್ ರೇಟ್ ಮೇಲೆ ಜಾಸ್ತಿ ಕ್ವೆಶನ್ ಕೇಳ್ತಾನೆ. ಏನ್ ಎಕ್ಸ್ಚೇಂಜ್ ರೇಟ್, ಹಾಗಿದ್ರೆ ಡೆಪ್ರಿಸಿಯೇಷನ್ ಅಂದ್ರೆ ಏನು, ಅಪ್ರಿಸಿಯೇಷನ್ ಬಹಳ ಸಾರಿ ಕೇಳಿದಾನೆ. ಹಾಗೆ ಅಪ್ರಿಸಿಯೇಷನ್ ಇಂದ ಹೆಂಗೆ ಇಂಡಿಯನ್ ಎಕನಾಮಿಗೆ ಪೆಟ್ ಬೀಳ್ತದ, ಅದು ಅಪ್ರಿಸಿಯೇಷನ್ ಇಂದ ಹೆಂಗೆ, ಡೆಪ್ರಿಸಿಯೇಷನ್ ಇಂದ ಹೆಂಗೆ, ಡಿವ್ಯಾಲ್ಯೂಯೇಷನ್ ಅಂದ್ರೆ ಏನು, ರಿವ್ಯಾಲ್ಯೂಯೇಷನ್ ಅಂದ್ರೆ ಏನು, ಇಂಪೋರ್ಟ್ ಕವರ್ ಅಂದ್ರೆ ಏನು. ಸೊ ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ದಿ ಟಾಪಿಕ್ಸ್ ಇದಾವ. ಇದನ್ನ ನೋಡ್ಕೋಬೇಕು. ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದ್ರೆ ಏನು, ಯಾಕೆ ಮಾಡ್ಕೊಳ್ತೀವಿ, ಅರ್ಥ ಆಯ್ತಲ್ಲ. ಸೊ ಇದ್ರ ಬೇರೆ ಟಾಪಿಕ್ ಮೇಲ್ ನೋಡ್ಕೊಳ್ರಿ. ಅಗೇನ್ ಐಮ್ ಟೆಲ್ಲಿಂಗ್ ಯು. ಸೊ ನಾನು ಜಾಸ್ತಿ ಹೇಳ್ತಾ ಇದ್ದೀನಿ, ತಲೆ ಕೆಡಿಸ್ಕೊಬಿಡ್ರಿ. ಬಟ್ ಅದ್ರಲ್ಲಿ ಮೇನ್ ಟಾಪಿಕ್ ನಾ ಹೇಳಿದ್ನಲ್ಲ. ಸೊ ಡೆಫಿನೆಟ್ಲಿ ಅಗೇನ್ ನಾನು ಮತ್ತೆ ಒಂದು ವಿಡಿಯೋ ತಗೊಂಡ್ಬರ್ತೀನಿ. ಬಟ್ ಇಫ್ ಯು ಸಪೋರ್ಟ್ ಮಿ ಅ ಲಾಟ್, ರೈಟ್. ಸೊ ಇದಾದ ನಂತರ ಜಾಗ್ರಫಿ ಆಯ್ತು, ಎಕನಾಮಿ ಆಯ್ತು. ಓಕೆ ಎನ್ವಿರಾನ್ಮೆಂಟ್ ಮೇಲೆ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಆದ್ರೂ ಕೂಡ ನೀವೇನ್ ಮಾಡ್ರಿ ಅಂದ್ರೆ ಎನ್ವಿರಾನ್ಮೆಂಟ್ ರಿಲೇಟೆಡ್ ಕನ್ವೆನ್ಷನ್ಸ್ ಅನ್ನ ನೋಡ್ಕೊಳ್ಳಿ. ಯಾವ ಕನ್ವೆನ್ಷನ್ ಎಲ್ಲಾಗೈತಿ. ಎರಡನೇದು ಓಕೆ ಎನ್ವಿರಾನ್ಮೆಂಟಲ್ ಲಾಸ್, ರೈಟ್. ಕಾನೂನುಗಳು ಯಾವ್ಯಾವ ಇದಾವ ಅದನ್ನ ನೋಡ್ಕೊಳ್ಳಿ, ರೈಟ್. ಸೊ ಇವು ಬಹಳ ಹೈ ಹಿಲ್ಡಿಂಗ್ ಟಾಪಿಕ್, ರೈಟ್. ಅದಾದ ನಂತರ ಪ್ರೀವಿಯಸ್ ಇಯರ್ ಅಲ್ಲಿ ಕೆಲವೊಂದನ್ನ ಕ್ವೆಶನ್ಸ್ ಕೇಳಿದಾನ, ಅವ್ನು ನೀವು ನೋಡ್ಕೊಂಡ್ರೆ ಸಾಕು, ರೈಟ್. ಆಮೇಲೆ ಇನ್ನೊಂದು ಬೇಕಾದ್ರೆ ಆಡ್ ಮಾಡ್ಕೊಳ್ಳಿಪ್ಪ, ವೇಸ್ಟ್ ಮ್ಯಾನೇಜ್ಮೆಂಟ್. ಓಕೆ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನು ಕೂಡ ನೀವು ನೋಡ್ಕೋಬೇಕಾಗ್ತದೆ. ಇದು ಕೂಡ ಓಕೆ ತುಂಬಾ ಸಾರಿ ಎಕ್ಸಾಮ್ ಅಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀನಿ ಮನೆ. ಓಕೆ ಸೊ ಓಕೆ ಬಹಳ ಸಾರಿ ಎಕ್ಸಾಮ್ ಅಲ್ಲಿ ಆ ಕ್ವೆಶನ್ಸ್ ಅನ್ನ ಕೇಳ್ತಕ್ಕಂತಹ ಚಾನ್ಸ್ ಇದೆ, ರೈಟ್. ಇದನ್ನು ಕೂಡ ಬಹಳ ಸಾರಿ ಕೇಳಿದ್ದಾರೆ. ಸೊ RRR ಅಂದ್ರೆ ಏನು, ಓಕೆ 4R ಅಂದ್ರೆ ಏನು, ರೈಟ್. ಸೊ ಇವೆಲ್ಲವೂ ಕೂಡ ಬರ್ತಾವ. ಸೊ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ಅರ್ಥ ಆಯ್ತಾ. ಅದಾದ ನಂತರ ಓಕೆ ಮತ್ತೆ ಇನ್ನೊಂದು ಜಾಗ್ರಫಿ, ಎಕನಾಮಿ, ಎನ್ವಿರಾನ್ಮೆಂಟ್. ಸೊ ಪೊಲಿಟಿ ಒಳಗೆ ನಾನು ಆಲ್ರೆಡಿ ಹೇಳಿ ನಿಮಗೆ ಏನ್ ಓದ್ಬೇಕು ಅಂತ ಹೇಳಿದೆ ನಾನು. ಸೊ ಪೊಲಿಟಿ ಒಳಗೆ ಯೂಶುವಲಿ ಆರ್ಟಿಕಲ್ಸ್ ಅಂಡ್ ಶೆಡ್ಯೂಲ್ಸ್ ಅನ್ನ ಓಕೆ ಆರ್ಟಿಕಲ್ಸ್ ಅಂಡ್ ಶೆಡ್ಯೂಲ್ಸ್. ಬಟ್ ಎಲ್ಲಾ ಆರ್ಟಿಕಲ್ಸ್ ಇಂಪಾರ್ಟೆಂಟ್ ಅಲ್ಲ, ಎಲ್ಲಾ ಅನುಸೂಚಿಗಳು 12 ಅದಾವ. ಇದನ್ನು ನೆಸೆಸರಿ ಇಲ್ಲ, ನೆನಪಿಟ್ಕೊಂತೀರಾ. ಇನ್ನೊಂದು ತಿದ್ದುಪಡಿಗಳು ನೋಡ್ಕೊಳ್ಳಿ. ಇದು ಅಮೆಂಡ್ಮೆಂಟ್ಸ್ ಬಹಳ ಇಂಪಾರ್ಟೆಂಟ್. ಓಕೆ ತಿದ್ದುಪಡಿಗಳ ಬಗ್ಗೆ ಓಕೆ ಇತ್ತೀಚಿನ ತಿದ್ದುಪಡಿ ಬಹಳ ನೋಡ್ಕೊಳ್ಳಿ. ಅಮೆಂಡ್ಮೆಂಟ್ ನೋಡ್ಕೋಬೇಕಾದ್ರೆ ಬಿಲ್ಸ್ ನೋಡ್ಕೊಳ್ಳಿ. 122ನೇ ಬಿಲ್, 25ನೇ ಬಿಲ್. ಸೊ ಬಿಲ್ ಬಗ್ಗೆ ಕೂಡ ಮ್ಯಾಚ್ ದ ಫಾಲೋವಿಂಗ್ ಇಲ್ಲ ಕ್ವೆಶನ್ ಅನ್ನ ಕೇಳ್ತಕ್ಕಂಥ ಇನ್ನೊಂದು ಬರ್ತದ. ಸೊ ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಅಂತ ಹೇಳಿ ಕರಿತೀವಿ. ಈಗ ಪ್ರಧಾನಮಂತ್ರಿ ಅದಾದ ಅವ್ರು ಬರ್ತಾರ, ಇವ್ರು ಬರ್ತಾರ, ರೈಟ್. ಇದು ಕೂಡ ಓಕೆ ಏನು ಹೈ ಹಿಲ್ಡಿಂಗ್ ನಿಮ್ಮ ಪೊಲಿಟಿ ಒಳಗ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪೊಲಿಟಿ ಒಳಗೆ ಜಾಸ್ತಿ ಪಾರ್ಲಿಮೆಂಟ್ ಒಂದು ನೋಡ್ಕೊಳ್ರಪ್ಪ, ರೈಟ್. ಸೊ ಪಾರ್ಲಿಮೆಂಟ್ ಓಕೆ ಇದ್ರ ಮೇಲೆ ಕೂಡ ಜಾಸ್ತಿ ಕ್ವೆಶನ್ಸ್ ಬರ್ತಾವ. ಕಮಿಟಿ ಮೇಲೆ ಕ್ವೆಶನ್ಸ್ ಹೇಳ್ಬೋದು, ಟೂಲ್ಸ್ ಮೇಲೆ ಸಾಧನಗಳಂತ ಇದಾವೆ. ಸೊ ಅಗೇನ್ ಸೊ ನೋಡೋಣ ಅಂತ ವಿಲ್ ಡಿಸ್ಕಸ್ ಆಲ್ ದಿಸ್, ರೈಟ್. ಇವುಗಳ ಮೇಲೆ ಕ್ವೆಶನ್ಸ್ ಬರ್ತಕ್ಕಂಥ ಚಾನ್ಸ್ ಇದೆ. ಓಕೆ ಅದಾದ ನಂತರ ನಾನು ಹೇಳಿದೆ
ಇನ್ನೊಂದು ಯಾವ್ದಪ್ಪ ಅಂದ್ರೆ ಗವರ್ನೆನ್ಸ್. ಇದು ಬಹಳ ಆಡಳಿತ, ಇದು ಬಹಳ ಇಂಪಾರ್ಟೆಂಟ್ ನೋಡ್ರಪ್ಪ. ಇದನ್ನ ಕರೆಂಟ್ ಅಫೇರ್ ಆದ್ರೂ ಅನ್ಕೊಳ್ಳಿ, ಇನ್ನೊಂದೇನಾದ್ರೂ ಅನ್ಕೊಳ್ಳಿ, ಇದ್ರೊಳಗೆ ಏನ್ ಕೇಳ್ತಾರ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ನಿಮ್ ಎಕ್ಸಾಮ್ ಅಲ್ಲಿ ಕೇಳೋದು ಯಾವ್ದು ಅಂದ್ರೆ ರೈಟ್ ಸ್ಕೀಮ್ಸ್. ಓಕೆ, ಯಾವ್ಯಾವ ಸ್ಕೀಮ್ ಇತ್ತೀಚೆಗೆ ಯಾವ್ಯಾವ ಸ್ಕೀಮ್ ಅಂದ್ರೆ ಮೋಸ್ಟ್ ಪಾಪ್ಯುಲರ್ ಸ್ಕೀಮ್ ಯಾವಿದಾವಲ್ಲ ಆ ಸ್ಕೀಮ್ಸ್ ಮೇಲೆ ಕ್ವೆಶನ್ಸ್ ಬರ್ತಕ್ಕಂಥ ಚಾನ್ಸ್ ಇದೆ. ರೈಟ್, ಇನ್ನೊಂದು ಇಂಪಾರ್ಟೆಂಟ್ ಆಗಿ ಯಾವ್ದಾದ್ರು ಕಾಯ್ದೆ ನ್ಯೂಸ್ ಅಲ್ಲಿ ಇದ್ರೆ ಕಾಯ್ದೆ ನೋಡ್ಕೊಳ್ಳಿ. ಆಮೇಲೆ ಇನ್ನೊಂದು ನಿಮ್ಗೆ ಸಮಿತಿಗಳನ್ನ, ಕಮಿಟೀಸ್ ಗಳನ್ನ ಅಥವಾ ಆಯೋಗಗಳ ಬಗ್ಗೆ ಕ್ವೆಶನ್ಸ್ ಬರ್ತಕ್ಕಂಥ ಚಾನ್ಸ್ ಇದೆ, ಅದನ್ನು ಕೂಡ ನೋಡ್ಕೊಳ್ಳಿ. ರೈಟ್, ಸೊ ಇದು ಕೂಡ ನಮ್ಮ ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್ ಆಗ್ತದ. ಅದು ಬಿಟ್ರೆ ಎಸ್, ಮೋಸ್ಟ್ ಇಂಪಾರ್ಟೆಂಟ್ ಇಂಡೆಕ್ಸಸ್ ಅಥವಾ ನಾವು ಇವುಗಳನ್ನ ರಿಪೋರ್ಟ್ಸ್ ಗಳಂತ ಹೇಳಿ ಕರಿತೀವಿ. ರಿಪೋರ್ಟ್ಸ್ ಅಥವಾ ಇಂಡೆಕ್ಸಸ್ ಅಂತ ಹೇಳಿ ಕರಿತೀವಲ್ರ. ರೈಟ್, ಆ ಇಂಡೆಕ್ಸಸ್ ಮೇಲೆ ಕ್ವೆಶನ್ಸ್ ಬರ್ತಾವ. ಫಾರ್ ಎಕ್ಸಾಂಪಲ್ ನೀತಿ ಆಯೋಗ ಯಾವುದೋ ಒಂದು ಇಂಡೆಕ್ಸ್ ರಿಲೀಸ್ ಮಾಡ್ತದಲ್ಲ, ಕೊಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಮಲ್ಟಿ ಆಯಾವಿ ಅಥವಾ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ ಯಾರು ರಿಲೀಸ್ ಮಾಡ್ತಾರ, ದ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಯಾರು ರಿಲೀಸ್ ಮಾಡ್ತಾರ. ಓಕೆ, ದಟ್ಸ್ ವಾಟ್ ಐ ಸೇ ದಟ್ ಸಿಟಿ ಲಿವಬಿಲಿಟಿ ಇಂಡೆಕ್ಸ್ ಅನ್ನ ಯಾರು ರಿಲೀಸ್ ಮಾಡ್ತಾರ. ರೈಟ್, ಅದೇ ರೀತಿಯಾಗಿ ಎನ್ವಿರಾನ್ಮೆಂಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅನ್ನ, ಕ್ಲೈಮೇಟ್ ಚೇಂಜ್ ರಿಸ್ಕ್ ಇಂಡೆಕ್ಸ್ ಯಾರು ರಿಲೀಸ್ ಮಾಡ್ತಾರ. ಆಮೇಲೆ ಅದೇ ರೀತಿಯಾಗಿ ವಿ ಹ್ಯಾವ್ ದಿ ರೂಲ್ ಆಫ್ ಲಾ ಇಂಡೆಕ್ಸ್ ಅನ್ನ ಯಾರು ರಿಲೀಸ್ ಮಾಡ್ತಾರ, ದ ಪಂಚಾಯತ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನ ಯಾರು ರಿಲೀಸ್ ಮಾಡ್ತಾರೆ. ಸೊ ದೀಸ್ ಎಲ್ಲ ಇಂಡೆಕ್ಸಸ್ ಮೇಲೆ ಕ್ವೆಶನ್ ಬರ್ತದೆ. ಹಾಗೆ ಕರೆಂಟ್ ಅಫೇರ್ ಅಲ್ಲಿ ಸ್ಪೆಷಲಿ ಯಾವ ಇಂಡೆಕ್ಸ್ ನ್ಯೂಸ್ ಅಲ್ಲಿ ಐತಲ್ಲ ಅದನ್ನ ನೋಟ್ ಮಾಡ್ಕೊಳ್ರಿ. ಅದೇ ರೀತಿಯಾಗಿ ಮತ್ತೊಂದು ಇಂಪಾರ್ಟೆಂಟ್ ಆಗಿ ನಿಮ್ ಎಕ್ಸಾಮ್ ಅಲ್ಲಿ ಕ್ವೆಶನ್ಸ್ ಬರ್ತಕ್ಕಂಥದ್ದು. ರೈಟ್, ಇಲ್ಲಿ ಸ್ಕೀಮ್ಸ್ ಅಂದ್ರೆ ಬೇಕಾದ್ರೆ ಪಾಲಿಸಿ ಆದ್ರೂ ತಗೊಳ್ಳಿ, ನೀತಿಗಳು ಅಥವಾ ಮಿಷನ್ ಗಳನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳಬಹುದು. ಸೊ ಹಾಗಾಗಿ ಅದನ್ನ ನೋಡ್ಕೊಂಡಿರಿ. ಅರ್ಥ ಆಯ್ತಲ್ಲ. ಅದ್ರ ಜೊತೆಗೆ ಇನ್ನೊಂದು ಸುಪ್ರೀಂ ಕೋರ್ಟ್ ಯಾವ್ದಾದ್ರು ಜಜ್ಮೆಂಟ್ ಇದ್ರೆ, ನಾ ಹೇಳಿದ್ರೆ ಆಲ್ರೆಡಿ ಪೊಲಿಟಿಕಲ್ ಆದ್ರೂ ಬರ್ಕೊಳ್ಳಿ, ಇಲ್ಲಾದ್ರೂ ಬರ್ಕೊಳ್ಳಿ, ಜಜ್ಮೆಂಟ್ ಮೇನ್ ಜಜ್ಮೆಂಟ್ ನೋಡ್ಕೊಳ್ಳಿ. ಎಕ್ಸಾಮ್ಗೆ ಅದನ್ನು ಕೂಡ ಡೈರೆಕ್ಟ್ ಆಗಿ ಕೇಳೋದಕ್ಕೆ ಚಾನ್ಸ್ ಇದೆ. ರೈಟ್, ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಆಮೇಲೆ ಸರ್ ಎಲ್ಲದೂ ಓದ್ಬೇಕಾ, ಅದು ಅಗೇನ್ ಹೇಳ್ತಾ ಇದ್ದೀನಿ. ಎಲ್ಲಿ SC, ಎಲ್ಲಿ ST, ರೈಟ್, ಎಲ್ಲಿ ನಮ್ಮ ವುಮನ್, ರೈಟ್, ಓಕೆ, ವುಮನ್ ಮತ್ತೆ ಮಕ್ಕಳು, ಚಿಲ್ಡ್ರನ್, ರೈಟ್, ಇನ್ನೊಂದು PWD, ರೈಟ್, ಏನಾಗಿದ್ರೆ ನಮ್ಮ ದಿವ್ಯಾಂಗನ್ಸ್ ಅಂತ ಕರಿತೀವಲ್ಲ, ದ ಪರ್ಸನ್ಸ್ ವಿತ್ ಡಿಸಬಿಲಿಟಿ. ಸೊ ಇವ್ರು ಇರ್ಬೋದು. ರೈಟ್, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಕೆಟಗರಿ ಬರ್ತದೆ ಸಫಾಯಿ ಕರ್ಮಚಾರೀಸ್ ಅಂತ ಕರಿತೀವಿ. ಓಕೆ, ಇವ್ರ ಮೇಲೆ ಕ್ವೆಶನ್ಸ್. ರೈಟ್, ನಾರ್ಮಲಿ ಯಾರು ಸಮಾಜದಲ್ಲಿ ತುಳಿತಕ್ಕೊಳಗಾಗಿದ್ದಾರೆ, ರೈಟ್, ಆಮೇಲೆ PBTGs ಸ್ಪೆಷಲಿ, ರೈಟ್, ಇವ್ರಗಳ ಮೇಲೆ ಕ್ವೆಶನ್ ಬರ್ತಕ್ಕಂಥ ಚಾನ್ಸ್ ಬಹಳ ಇರ್ತದೆ. ಯಾಕಂದ್ರೆ ಇವ್ರನ್ನ ದೇವ್ರ ಮಕ್ಕಳು ಅಂತ ಹೇಳಿ ಕರಿತೀವಿ. ಆಗ ಬಹಳ ಕ್ವೆಶನ್ ಇಂಥವ್ರ ಮೇಲೆ ಯಾವುದೇ ಆಕ್ಟ್ ಬರಲಿ, ಯಾವುದೇ ಸ್ಕೀಮ್ ಬರಲಿ, ಯಾವುದೇ ಪಾಲಿಸಿ ಬರಲಿ, ಯಾವುದೇ ಆಕ್ಷನ್ ಪ್ಲಾನ್, ಯಾವುದೇ ಅಜೆಂಡಾ, ಯಾವುದೇ ಮಿಷನ್ ಬರಲಿ, ಯಾವುದೇ ಕಮಿಟಿ ಬರಲಿ, ಯಾವುದೇ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬರಲಿ, ಇಂಪಾರ್ಟೆಂಟ್ ಆಗ್ತದ. ಹಾಗಾಗಿ ಇದ್ರ ಬಗ್ಗೆ ಕೂಡ ನೀವು ನೋಟ್ಸ್ ಮಾಡ್ಕೋಬೇಕಾಗ್ತದ. ಅರ್ಥ ಆಯ್ತಾ? ಇದಾದ ನಂತರ ಹಾಗಿದ್ರೆ ನಾನು ಹೇಳಿದೆ ಹಿಸ್ಟ್ರಿ, ಕರೆಕ್ಟ್ರಾ? ಹಿಸ್ಟ್ರಿಯಲ್ಲಿ ಏನ್ ಓದ್ಬೇಕು ನಾನು ಹೇಳಿದೆ, ಎನಿಷಿಯಂಟ್ ಹಿಸ್ಟ್ರಿ ಒಳಗ ಫೋಕಸ್ ಆನ್ ಆರ್ಕಿಟೆಕ್ಚರ್. ಓಕೆ, ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಬಗ್ಗೆ ನೋಡ್ಕೊಳ್ಳಿ. ಇನ್ನೊಂದು ಬೇಕಾದ್ರೆ ಕಲ್ಚರ್ ಅನ್ನು ಕೂಡ ನೋಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ಕಲ್ಚರ್ ಬಗ್ಗೆ ಕೂಡ ಕ್ವೆಶನ್ಸ್ ಅನ್ನ ಕೇಳೋದು. ಕಲ್ಚರ್ ಅಂದ್ರೆ ಈ ಫಾರ್ ಎಕ್ಸಾಂಪಲ್ ಲ್ಯಾಂಗ್ವೇಜ್, ಯಾವ ಲ್ಯಾಂಗ್ವೇಜ್ ಇತ್ತು, ಯಾವ ಲಿಟರರಿ ವರ್ಕ್ ಇತ್ತು, ಹಾಗಾದ್ರೆ ಯಾರು ಯಾವ ಬುಕ್ ಅನ್ನ ಬರ್ದಿದ್ದಾರೆ. ಸೊ ಲಿಟರರಿ ಒಂದೇ ಹತ್ರ ಬರ್ಕೊಂಡು ಹೋದ್ರೆ ಮುಗಿದೋಯ್ತಿದೆಲ್ಲ, ದ ಲಿಟರರಿ ವರ್ಕ್ಸ್ ಯಾವ್ದಿದೆ. ಅರ್ಥ, ಆರ್ಕಿಟೆಕ್ಚರ್ ನಾ ಹೇಳಿದಲ್ಲ ಯಾವ ಟೈಪ್ ಆಫ್ ಆರ್ಕಿಟೆಕ್ಚರ್, ಇನ್ನೊಂದು ಟೆಂಪಲ್ಸ್ ಕೇಳ್ತಾರ. ಟೆಂಪಲ್ ಕ್ಯಾರೆಕ್ಟರ್ ನೆನ್ಬಿಟ್ಕೋಬೇಕು. ಯಾಕೆ ಕೆಲವೊಂದು ಅದೇ ಡೆಡಿಕೇಟೆಡ್ ಟು ವೈಷ್ಣವಿಸಮ್, ಕೆಲವೊಂದು ಡೆಡಿಕೇಟೆಡ್ ಟು ಶೈವಿಸಮ್, ಕೆಲವೊಂದು ಜೈನಿಸಮ್ ಇದಾವೆ, ಕೆಲವೊಂದು ರೈಟ್ ವಾಟ್ ಐ ಸೇ ದಟ್ ಬುದ್ಧಿಸಮ್ ಕೂಡ ಇದಾವೆ. ಸೊ ಹಾಗಾಗಿ ಅವುಗಳ ನೇಚರ್ ಅನ್ನು ಕೂಡ ನೋಡ್ಕೋಬೇಕಾಗ್ತದೆ. ಯಾರು ಬಿಲ್ಟ್ ಮಾಡಿದಾರೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ಕೊಳ್ಳೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಬಹಳ ಮ್ಯಾಟರ್ ಆಗ್ತದೆ. ರೈಟ್, ಹಾಗಾಗಿ ಇದು ಎನಿಷಿಯಂಟ್. ಅದಾದ್ರೆ ಮೆಡಿವಲ್ ಒಳಗ ಅಗೇನ್ ಐಮ್ ಟೆಲ್ಲಿಂಗ್ ಯು, ಜಾಸ್ತಿ ಡೆಲ್ಲಿ ನೋಡ್ಕೊಳ್ಳಿ, ನಮ್ಮ ಡೆಲ್ಲಿ ಸಲ್ತನೇಟ್ಸ್. ಅದು ಮಾಡರ್ನ್ ಒಳಗ ಓಕೆ, ಅಗೇನ್ ಐಮ್ ಟೆಲ್ಲಿಂಗ್ ಯು, ರೈಟ್, ಬೇಕಾದ್ರೆ ಇಲ್ಲಿ ಕೂಡ ಇದು ಆಡ್ ಮಾಡೋ, ಇಲ್ಲಿ ಕೂಡ ಮೊಘಲ್ ಅನ್ಬೋದು, ರೈಟ್, ಅಪ್ ಟು ಔರಂಗಜೇಬ್. ರೈಟ್, ಹಾಗಿದ್ರೆ ಇಲ್ಲಿ ಮೊಘಲ್ಸ್ ಅನ್ನ ನೋಡ್ಕೊಂತೀರಿ ಮೇನ್. ಓಕೆ, ಅವ್ರದ್ದು ಸ್ಪೆಷಲಿ ಅಡ್ಮಿನಿಸ್ಟ್ರೇಟಿವ್ ನೋಡ್ಕೊಳ್ಳೋಣ. ಓಕೆ, ಯಾರು ಅಡ್ಮಿನಿಸ್ಟ್ರೇಟಿವ್, ಇದು ಯಾರಿಗೆ, ಇದು ನಿಮ್ಮ ಮೊಘಲ್ಲು. ಓಕೆ, ಮೊಘಲ್ರಲ್ಲಿ ಅಡ್ಮಿನಿಸ್ಟ್ರೇಟಿವ್ ನೋಡ್ಕೊಳ್ಳಿ, ಪ್ಲಸ್ ಡೆಲ್ಲಿ ಸುಲ್ತಾನೇಟ್ ಅಲ್ಲಿ ಕೂಡ ಅದು ನೋಡ್ಕೊಳ್ಳಿ, ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಪ್ಲಸ್ ಇನ್ನೊಂದು ಆರ್ಟ್ ಅಂಡ್ ಕಲ್ಚರ್ ಕೇಳ್ಬೋದು. ಓಕೆ, ಯಾವ ಓಕೆ ಏನು ಮಾನ್ಯುಮೆಂಟ್ಸ್, ಸೊ ಯಾರು ಕಟ್ಟಿದ್ದಾರೆ, ಸೊ ಅದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸ್ ಇದೆ. ಅದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್, ಒಂದು ಮಾಡರ್ನ್ ಅಲ್ಲಿ ನಾನು ಹೇಳಿದೆ ನಿಮಗೆ, ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮೇಲೆ ಕ್ವೆಶನ್ ಬರ್ತದ, ಇಲ್ಲಾಂದ್ರೆ ರಿವೋಲ್ಟ್ ಗಳ ಮೇಲೆ, ರೈಟ್, ಓಕೆ, ರಿವೋಲ್ಟ್ಸ್, ಓಕೆ, ಆ ರಿವೋಲ್ಟ್ಸ್ ಗಳ ಮೇಲೆ ಕ್ವೆಶನ್ಸ್ ಬರ್ಬೋದು. ರೈಟ್, ಇಲ್ಲಾಂದ್ರೆ ಇನ್ನೊಂದು ಇಂಪಾರ್ಟೆಂಟ್, ನಿಮ್ಮ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅಲ್ಲಿ ಸಮ್ ಇಂಪಾರ್ಟೆಂಟ್ ಇದಾವೆ. ರೈಟ್, ನಾ ಹೇಳಿದಲ್ಲ ಅವಾಗಲೇ ಅವುಗಳು. ಅದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್ ಒಳಗ ಬ್ರಿಟಿಷ್ ನೀತಿಗಳು. ಓಕೆ, ನನ್ನ ಪ್ರಕಾರ ಬ್ರಿಟಿಷ್ ನೀತಿ ಒಳಗೆ ಕೂಡ ಬಹಳ ಬರ್ಬೋದು ಕ್ವೆಶನ್ಸ್. ಆಮೇಲೆ ಇನ್ನೊಂದು ಓಕೆ, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು. ರೈಟ್, ರಾಜಾರಾಮ್ ಮೋಹನ್ ರಾಯ್ ಇಂದ ಹಿಡ್ಕೊಂಡು ಅಂಬೇಡ್ಕರ್ ಜಿ ವರ್ಗು, ಆಮೇಲೆ ನಾರಾಯಣ ಗುರು, ಓಕೆ, ಬಹಳ ಜನ ಇದಾರಲ್ಲ ಅವ್ರ ಬಗ್ಗೆ ಕ್ವೆಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸ್ ಇದೆ. ಅರ್ಥ ಆಯ್ತಲ್ಲ? ಅಗೇನ್ ಐಮ್ ಟೆಲ್ಲಿಂಗ್ ಯು,
ಓಕೆ, ಫಸ್ಟ್ ಗೋ ಥ್ರೂ ಆ ಜಿ ಕೆ ಬುಕ್ ಬಹಳ ಚೆನ್ನಾಗಿ ಓದ್ಕೊಳ್ರಿ, ಯಾಕಂದ್ರೆ ಇವರು ಮೈಂಡ್ ಸೆಟ್ ನಾರ್ಮಲಿ ಆ ತರನೇ ಬರ್ತದ. ಕ್ಲಿಯರ್? ಆಮೇಲೆ ಇದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್, ರೈಟ್, ಇದಾದ ನಂತರ ಕರ್ನಾಟಕ ಹಿಸ್ಟ್ರಿ ಅಂತ ಬಂದ್ರೆ, ಕರ್ನಾಟಕ ಹಿಸ್ಟ್ರಿ ಒಳಗೆ ಜಾಸ್ತಿ ಫಸ್ಟ್ ನೀವು ಫೋಕಸ್ ಮಾಡಬೇಕಾಗಿದ್ದು ದಿವಾನ್ಸ್, ಎರಡನೇದು ಕಮಿಷನರ್ಸ್. ದಿವಾನ್ ನೋಡ್ಕೊಳ್ಳಿ, ಇನ್ನೊಂದು ಕಮಿಷನರ್ ರೂಲ್ ಅನ್ನ ನೋಡ್ಕೊಳ್ಳಿ, ಇನ್ನೊಂದು ಅಗೇನ್ ಅನಿಷಿಯಂಟ್ ಒಳಗ ರೈಟ್ ಕದಂಬರ ಆರ್ಕಿಟೆಕ್ಚರ್, ಕದಂಬ ಇಂದ ಹಿಡ್ಕೊಂಡು ಹೊಯ್ಸಳ ಆರ್ಕಿಟೆಕ್ಚರ್ ಅಂಡ್ ಟೆಂಪಲ್ಸ್, ಜೊತೆಗೆ ಲಿಟರರಿ ವರ್ಕ್ಸ್. ಓಕೆ, ಇವುಗಳನ್ನ ನೀವು ನೋಡ್ಕೋಬೇಕಾಗ್ತದೆ ಯೂಶುವಲಿ. ರೈಟ್, ಅದಾದ ನಂತರ ದಿವಾನ್ಸ್ ಆಯ್ತು, ಓಕೆ ಕಮಿಷನರ್ ಆಯ್ತು, ಇನ್ನೊಂದು ಕೃಷ್ಣರಾಜ ಒಡೆಯರ್. ಓಕೆ, 3 ಇದಾರಲ್ಲ, ಸೊ 3 ಒಂದು ನೋಡ್ಕೊಳ್ಳಿ, 4 ಅಂದಾಗ ದಿವಾನ್ಸೆ ಬಂದ್ಬಿಡ್ತಾರೆ ಇಲ್ಲಿ. ಓಕೆ, 3 ನೋಡ್ಕೊಳ್ಳಿ, ಯಾಕಂದ್ರೆ ಇವರು ನಮ್ಮ ಕರ್ನಾಟಕದ ಹಿಸ್ಟ್ರಿ ಒಳಗ ಟರ್ನಿಂಗ್ ಪಾಯಿಂಟ್ ಅದಾರ. ಅರ್ಥ ಆಯ್ತಲ್ಲ? ಸೊ ಇದೊಂದು ನೋಡ್ಕೊಳ್ಳಿ. ಆಮೇಲೆ ಇನ್ನೊಂದು ಕರ್ನಾಟಕದಲ್ಲಿ ಓಕೆ ರಾಷ್ಟ್ರೀಯ ಚಳವಳಿ ಹೆಂಗಿತ್ತು, ರೈಟ್, ಕರ್ನಾಟಕದಲ್ಲಿ ರಾಷ್ಟ್ರೀಯ ಚಳವಳಿ, ರೈಟ್. ಸೊ ರಾಷ್ಟ್ರೀಯ ಚಳವಳಿ ಕರ್ನಾಟಕ ಹೆಂಗಿತ್ತು. ಇನ್ನೊಂದು ಬೇಕಾದ್ರೆ ದೇ ಕ್ಯಾನ್ ಆಸ್ಕ್ ಯು ಓಕೆ ಏಕೀಕರಣ, ಕರ್ನಾಟಕದ ಏಕೀಕರಣ ಬಗ್ಗೆ ಕ್ವೆಶನ್ಸ್ ಅನ್ನ ಆತ ಕೇಳ್ತಕ್ಕಂಥ ಕೂಡ ಚಾನ್ಸ್ ಇದೆ. ನೀವು ಏನಿಲ್ಲ ಮೇನ್ ಅದ್ರ ಸ್ಟೋರಿ ತರ ಓದ್ಕೊಂಡ್ರು ಓಕೆ ನಡೀತದ. ರೈಟ್, ವಿಧುರಾಶ್ವತ್ವ ಇನ್ಸಿಡೆಂಟ್, ಮೈಸೂರು ಪ್ರದೇಶ ಕಾಂಗ್ರೆಸ್ ಸಮಿತಿಯವರ ರೈಟ್ ಇವಾಗ ಆಗ್ತಾವಲ್ಲ ಸೆಷನ್ಸ್ ಗಳಾಗ್ಬೋದು, ವಿಧುರಾಶ್ವತ್ವದಲ್ಲಿ ಆಗ್ತತಿ, ಕರೆಕ್ಟಾ. ಇನ್ನೊಂದು ಮಂಡ್ಯದ ಸುರಪುರದಲ್ಲಿ ಆಗ್ತದ. ಸೊ ರೈಟ್, ಸೊ ಈ ತರ ಡಿಫ್ರೆಂಟ್ ಬರ್ತಾವ. ಸೊ ಅವುಗಳನ್ನ ನೀವು ನೋಡ್ಕೊಂಡ್ರೆ ಸಾಕು ಅಂತ ಅನ್ಕೋತೀನಿ. ರೈಟ್, ಸೊ ಈ ತರ ರೈಟ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ರೈಟ್, ಅದಾದ ನಂತರ ಜಾಗ್ರಫಿ ಇದೆ, ಎಕನಾಮಿ ಆಯ್ತು, ಎನ್ವಿರಾನ್ಮೆಂಟ್ ಹೇಳಿದೆ, ಪೊಲಿಟಿ ಹೇಳಿದೆ, ಹಿಸ್ಟ್ರಿ ಕರ್ನಾಟಕ ಅಂಡ್ ಅದು ಆಯ್ತು. ಅದಾದ ನಂತರ ನಿಮಗೆ ಜಾಸ್ತಿ ಕ್ವೆಶನ್ಸ್ ಮತ್ತೆ ಬರ್ತಕ್ಕೆ, ಸಾರಿ ಸಬ್ಜೆಕ್ಟ್ ಹೇಳ್ತಾ ಇದ್ದೀನಿ, ಆಮೇಲೆ ಹೇಳ್ತೀನಿ ಅಂತ ಯಾವ್ದನ್ನ. ಎಸ್, ಇನ್ನೊಂದು ಇಂಪಾರ್ಟೆಂಟ್. ಓಕೆ, ಆಮೇಲೆ ಸೈನ್ಸ್. ರೈಟ್, ಸೈನ್ಸ್ ಹೇಳಿದ್ನಲ್ವಾ, ಯಾವ್ದಾದ್ರು ಒಂದು ಜಿ ಕೆ ಅಥವಾ ಯಾವ್ದಾದ್ರು ಒಂದು ಬುಕ್ ತಗೊಂಡು ರೈಟ್ ನಿಮ್ಗೆ ಗೊತ್ತಿರುತ್ತೆ ಮಾರ್ಕೆಟ್ ಅಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ, ಅದನ್ನ ಸ್ಪೆಷಲಿ ಅಪ್ಲೈಡ್ ಯಾವ್ದಿದೆಯಲ್ಲ ಅದನ್ನ ಓದ್ಕೊಳ್ಳಿ. ಓಕೆ, ಇದು ಸೈನ್ಸ್ಗೆ. ರೈಟ್, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ಇಸ್ ಟೋಟಲಿ ಕರೆಂಟ್ ಅಫೇರ್ ನೋಡ್ಕೊಳ್ಳಿಪ್ಪ. ಓಕೆ, ಕರೆಂಟ್ ಅಫೇರ್ಸ್, ಯಾವ್ದು ಸ್ಪೇಸ್ ಮಿಷನ್. ಓಕೆ, ಇದ್ರಲ್ಲಿ ಬೇರೆ ನಾವು ಓದ್ತೀವಲ್ವಾ, ಎಸ್ ಆರ್ ನೋ ಓದಿದ್ದಾನೆ. ಫಾರ್ ಎಕ್ಸಾಂಪಲ್ ಡಿಫೆನ್ಸ್ ಅಲ್ಲಿ ಓದ್ತೀವಿ, ಡಿಫೆನ್ಸ್ ಟೆಕ್ನಾಲಜಿ ಒಳಗ ಯಾವ್ದು DRDO ಅಂತ ಬಂದೈತಿ, ನೇವಿಗೆ ಯಾವ್ದು ಆಡ್ ಆಗೈತಿ, ಆರ್ಮಿಗೆ ಯಾವ್ದು ಆಡ್ ಆಗೈತಿ, ಆರ್ಮಿ ಎಕ್ಸಸೈಸಸ್ ಯಾವಿದ್ದಾವೆ, ನೇವಿ ಎಕ್ಸಸೈಸಸ್ ಯಾವಿದ್ದಾವೆ, ಏರ್ ಫೋರ್ಸ್ ಎಕ್ಸಸೈಸಸ್ ಯಾವಿದ್ದಾವೆ, ಹ್ಯಾಸ್ ಅ ಟ್ರೈಲ್ಯಾಟ್ರಲ್ ಎಕ್ಸಸೈಸಸ್ ಯಾವಿದ್ದಾವೆ. ಸೊ ಈ ತರ ಕ್ವೆಶನ್ಸ್ ಅನ್ನ ಡಿಫೆನ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಆಮೇಲೆ ಇದೇ ನಮ್ಮ ಡಿಫೆನ್ಸ್ ಅವರು ಅಗೇನ್ ದ ಹ್ಯುಮ್ಯಾನಿಟೇರಿಯನ್ HADR ಅನ್ನ ಮಾಡ್ತಾರಲ್ವಾ, ಆಪರೇಷನ್ ಗಂಗಾ, ಆಪರೇಷನ್ ವಿಜಯ್, ಅದನ್ನು ಕೂಡ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂತಹ ಚಾನ್ಸ್ ಕೂಡ ಜಾಸ್ತಿ ಇದೆ, ಅದನ್ನು ಕೂಡ ನೋಡ್ಕೊಳ್ಳಿ. ಅದಾದ ನಂತರ ಓಕೆ ನ್ಯೂಕ್ಲಿಯರ್ ಟೆಕ್ನಾಲಜಿ ಒಳಗ ಕರೆಂಟ್ ಅಫೇರ್ ಅಲ್ಲಿ ಬಹಳ ಮಾಡ್ಯುಲರ್ ರಿಯಾಕ್ಟರ್ಸ್ ಅದಾವ. ಓಕೆ, ಅದನ್ನ ನೋಡ್ಕೊಂಡಿರಿ. ಹಂಗಂದ್ರೆ ಮೇಲ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ಬಹಳ ಡೀಟೇಲ್ ಆಗಿ ನೋಡಕ್ ಹೋಗ್ಬಿಡ್ರಿ, ಮೇಲ್ ನೋಡ್ಕೊಳ್ಳಿ. ರೈಟ್, ಅದ್ರ ಜೊತೆ ಇನ್ನೊಂದು ಇಂಡಿಯಾದ 3 ಸ್ಟೇಜ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಇದೆ, ಅದು ಹಂಗಂದ್ರೆ ಏನಂತ ನೋಡ್ಕೊಳ್ಳಿ, ಯಾಕಂದ್ರೆ ಕ್ವೆಶನ್ ಬರಬಹುದು ಕರೆಂಟ್ ಅಫೇರ್. ಇದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಓಕೆ ಡಿಫೆನ್ಸ್ ಆಯ್ತಾ, ಸೊ ನ್ಯೂಕ್ಲಿಯರ್ ಆಯ್ತಾ, ಆಮೇಲೆ ಮತ್ತೆ ಯಾವ್ದು ಬರ್ತದಪ್ಪ ಹಾಗಿದ್ರೆ ನಿಮಗೆ, ಎಸ್ ನ್ಯಾನೋ. ಓಕೆ, ನ್ಯಾನೋ ಟೆಕ್ನಾಲಜಿ ನಿಮಗೆ ಆ ಲೆವೆಲ್ ಕೇಳಲ್ಲ, ಬಟ್ ಇಲ್ಲಿ ನ್ಯಾನೋ ಫೈಬರ್ ಅಂದ್ರೆ ಏನು, ಗ್ರೆಫಿನ್ ಅಂದ್ರೆ ಏನು, ನ್ಯಾನೋ ಟ್ಯೂಬ್ಸ್ ಅಂದ್ರೆ ಏನು. ಸೊ ರೈಟ್, ಈ ತರ ಕ್ವೆಶನ್ಸ್ ಬರ್ತಕ್ಕಂಥ ಚಾನ್ಸ್ ಇರ್ತದ. ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ಸರ್ ಎಲ್ಲ ಹೇಳ್ತಾ ಇದ್ದೀರಲ್ಲ, ಹೂ ನೋಸ್ ಯಾರಿದು ನಿಮ್ ಲೈಫ್ ಅಲ್ಲಿ, ಐ ಆಮ್ ಟೆಲ್ಲಿಂಗ್ ಯು ಇಟ್ಸ್ ಅ ಲಾಸ್ಟ್ ಚಾನ್ಸ್ ಇದು ನಿಮ್ ಜೀವನದೊಳಗೆ. ಹಾಗೆ ನೀವು ಯು ಹ್ಯಾವ್ ಟು ವರ್ಕ್ ಹಾರ್ಡ್, ದೇರ್ ಇಸ್ ನೋ ಆಪ್ಷನ್ ಲೆಫ್ಟ್ ಔಟ್, ಟ್ರಸ್ಟ್ ಮೀ, ಇನ್ನೂ ಟೈಮ್ ಇದೆ. ಕರೆಕ್ಟ್ ಆಗಿ ನೀವು ಕುತ್ಕೊಂಡು ಒಂದು ಶೆಡ್ಯೂಲ್ ಹಾಕೊಂಡು ಓದಿದ್ರೆ ಯು ಕ್ಯಾನ್ ಕ್ಲಿಯರ್ ದಿಸ್ ಎಕ್ಸಾಮ್. ಅರ್ಥ ಆಯ್ತಲ್ಲ, ಸುಮ್ಮನೆ ಗಾಳಿ ಹೊಡಿತಾ ಇಲ್ಲ, ಮಾತಾಡ್ತಾ ಇಲ್ಲ. ದೇರ್ ಆರ್ ಸೋ ಮೆನಿ ಸ್ಟೂಡೆಂಟ್ಸ್, ಸೋ ಮೆನಿ ಪೀಪಲ್, ದೇ ಹ್ಯಾವ್ ರೀಚ್ಡ್, ದೇ ಹ್ಯಾವ್ ರಿಯಲೈಸ್ ದರ್ ಎಂಡಿವರ್ಸ್. ಅದಕ್ಕೆ ನಾನು ನಿಮ್ ಕೈಲೂ ಕೂಡ ಸಾಧ್ಯ ಐತಿ. ಅದಕ್ಕೆ ನಾನು ಸುಮ್ಮನೆ ನಿಮ್ಗೆ ಬೇಸಿಕ್ ಹೇಳ್ತಾ ಇದ್ದೀನಿ ಏನೇನು ಓದಬೇಕು ಅಂತ. ರೈಟ್, ಸೊ ಡಿಫೆನ್ಸ್ ಆಯ್ತಾ, ನ್ಯೂಕ್ಲಿಯರ್ ಆಯ್ತಾ, ನ್ಯಾನೋ ಆಯ್ತಾ, ಕ್ವಾಂಟಮ್ ಒಳಗೆ ಏನು ಕೇಳಲಿಕ್ಕಿಲ್ಲ. ರೈಟ್, ತಲೆ ಕೆಲ್ಸ್ಕೊಬಿಡಿ. ಬಟ್ ಕ್ವಾಂಟಮ್ ಟೆಕ್ನಾಲಜಿ ಅಂದ್ರೆ ಒಂದು ಐಡಿಯಾ ಇರಲಿ, ಯಾಕಂದ್ರೆ ಸ್ಟೇಟ್ಮೆಂಟ್ ಅಲ್ಲಿ ಕೇಳ್ಬಿಡ್ಬೋದು. ರೈಟ್, ಸ್ಟೇಟ್ಮೆಂಟ್ ಕ್ವೆಶನ್ ಬರ್ತದಲ್ಲ, ಸೊ ಅದಕ್ಕೋಸ್ಕರ. ಇದಾದ ನಂತರ ಸ್ಪೇಸ್, ಯಾವುದು ಸ್ಪೇಸ್ ಟೆಕ್ ಮೇಲೆ ಕ್ವೆಶನ್ಸ್, ಸ್ಪೇಸ್ ಮಿಷನ್ಸ್ ಇತ್ತೀಚೆಗೆ ಯಾವ್ಯಾವ ನ್ಯೂಸ್ ಸ್ಪೆಷಲಿ ಇಂಡಿಯಾದ ಯಾವ್ದಾದ್ರು ಇದ್ರ ಅದ್ರ ಮೇಲೆ ನಿಮಗೆ ಜಾಸ್ತಿ ಕ್ವೆಶನ್ಸ್ ಬರ್ತಕ್ಕಂಥ ಚಾನ್ಸ್ ಇದೆ. ಸೊ ನೋಡ್ಕೊಂಡಿರಿ. ರೈಟ್, ಇದಾದ ನಂತರ ಇನ್ನೊಂದು IPR ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಸೇಮ್ ಪೇಟೆಂಟ್ ಅಂದ್ರೆ ಏನು. ಓಕೆ, ಆಮೇಲೆ GI ಅಂದ್ರೆ ಏನು. GI ಬಗ್ಗೆ ಓದ್ತಾ ಇದ್ರಿ ಅಂದ್ರೆ 1 district 1 ಪ್ರಾಡಕ್ಟ್ ಮೇಲೆ ಕ್ವೆಶನ್ಸ್ ಕೇಳಬಹುದು, GI ಕೇಳಬಹುದು. ಇನ್ನೊಂದು 1 district 1 ಪ್ರಾಡಕ್ಟ್ ಮೇಲೆ ಕ್ವೆಶನ್, ಇವೆರಡೂ ಕೂಡ ಇಂಪಾರ್ಟೆಂಟ್ ಆಗ್ತವೆ ಎಕ್ಸಾಮ್ ಒಳಗೆ. ಎರಡನ್ನೂ ಕೂಡ ನೋಡ್ಕೊಂಡು ಹೋಗ್ರಿ. ಅರ್ಥ ಆಯ್ತಾ? ಸೊ ಇದಾದ ನಂತರ IPR ಅಲ್ಲಿ ಪೇಟೆಂಟ್ಸ್ ಅಂದ್ರೆ ಏನು, ಕಾಪಿ ರೈಟ್ ಎದಕ್ ಕೊಡ್ತಾರ, ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದಾರಪ್ಪ. ಓಕೆ, ಸೊ ಈ ತರ ಬೇರೆ ನೋಡ್ಕೊಳ್ಳಿ, ಮೇಲ್ ನೋಡ್ಕೊಳ್ಳಿ, ನೀವೇನು ಡೀಟೇಲ್ ಆಗಿ ಹೋಗ್ಬೇಡ್ರಿ. ರೈಟ್, ಇನ್ನೊಂದು ಇಂಪಾರ್ಟೆಂಟ್, ಸೊ ಸಾಧ್ಯ ಆದ್ರೆ ಯು ಕ್ಯಾನ್ ಗೋ ವಿತ್ ದಿ ಎನರ್ಜಿ ಟೆಕ್ನಾಲಜಿ. ಯಾವುದು ಎನರ್ಜಿ ಟೆಕ್ನಾಲಜಿ ಅಂತ ಕರಿತೀನಿ ನಾನು. ಅಂದ್ರೆ ಯಾವ್ದಲ್ಲಿ ಓಕೆ ಹೈಡ್ರೋಜನ್,
ಗ್ರೀನ್ ಹೈಡ್ರೋಜನ್ ಅಂದ್ರೆ ಏನು, ಹೈಡ್ರೋಜನ್ ಟೆಕ್ನಾಲಜಿ ಅಂದ್ರೆ ಏನು, ಓಕೆ ಟೈಪ್ಸ್ ಆಫ್ ಹೈಡ್ರೋಜನ್ಸ್ ಯಾವಿದಾವ, ರೈಟ್ ಫ್ಯೂಲ್ ಸೆಲ್ ಹೆಂಗೆ, ಓಕೆ ಫ್ಯೂಲ್ ಸೆಲ್ ಅಂದ್ರೆ ಏನು, ಮೇನ್ ಆಗಿ ನೋಡ್ಕೊಳ್ಳಿ. ಸ್ಪೆಷಲಿ ವಿಚಾರ ಇನ್ ಕರೆಂಟ್ ಅಫೇರ್ ನೋಡಿ. ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಎಷ್ಟು ಸರಿ ನ್ಯೂಸ್ ಅಲ್ಲಿ ಇದೆ, ಈ ಸರಿ UPSC ಪದೇ ಕೇಳಿದ್ರೆ, ಹಾಗೆ ಇದು ಕೂಡ ಬರ್ತಕ್ಕಂಥ ಚಾನ್ಸ್ ಇದೆ ಇದು. ಆಮೇಲೆ ಇನ್ನೊಂದು ಬಯೋಫ್ಯೂಲ್ಸ್ ನೋಡ್ಕೊಳ್ಳಿಪ್ಪ, ಎಕ್ಸಾಮ್ ಅಲ್ಲಿ ಬಯೋಫ್ಯೂಲ್ಸ್ ಮೇಲೆ ಕ್ವೆಶನ್ಸ್ ಬರಬಹುದು, ಹೌದಲ್ಲ. ಮೆಥನಾಲ್ ಬ್ಲೆಂಡಿಂಗ್ ಇದೆ, ಎಥನಾಲ್ ಬ್ಲೆಂಡಿಂಗ್ ಇದೆ, ಅಥವಾ ಬಯೋ ಎಕನಾಮಿ ಅಂತ ಕರೀರೋದಕ್ಕೆ, ರೈಟ್. ಹಾಗಿದ್ರೆ ಕರ್ನಾಟಕದಲ್ಲಿ ಎಲ್ಲಿ ಬಯೋಫಿಲ್ ಪಾರ್ಕ್ ಎಲ್ಲಿ ಇದಾವ, ಕ್ವೆಶನ್ಸ್ ಕೇಳಬಹುದು ಎಕ್ಸಾಮ್ ಒಳಗ, ಅರ್ಥ ಆಯ್ತಲ್ಲ. ಹಾಗಿದ್ರೆ ಸೊ ಬಯೋಫಿಲ್ಸ್ ನೋಡ್ಕೊಂಡು, ಇನ್ನೊಂದು ನ್ಯಾಚುರಲ್ ಗ್ಯಾಸ್, ಇನ್ನೊಂದು ಇಂಪಾರ್ಟೆಂಟ್, ನ್ಯಾಚುರಲ್ ಗ್ಯಾಸ್ ಮೇಲೆ ಕೂಡ ಕ್ವೆಶನ್ಸ್ ಅನ್ನ ಕೇಳ್ತಕ್ಕಂತಹ ಚಾನ್ಸ್ ಬಹಳ ಉಂಟು. ಹಾಗೆ ಇದು ಕೂಡ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗ್ತದ. ಇರ್ಲಿ ಬಿಡು ಮಗ, ರೈಟ್ ಸಾರಿ. ಸೊ ನಮ್ ಬ್ಲ್ಯಾಕ್ ನಮ್ ಗುಂಡು, ಓಕೆ ಫೈನ್. ಸೊ ಎಸ್, ಸೊ ಇವೆಲ್ಲವೂ ಕೂಡ ಬಹಳ ಮ್ಯಾಟರ್ ಆಗ್ತಾವ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಅರ್ಥ ಆಯ್ತಲ್ಲ. ಸೊ ಆಮೇಲೆ ಸಾಧ್ಯ ಆದ್ರೆ ಜಿಯೋ ಥರ್ಮಲ್ ಸೈಟ್ಸ್ ಎಲ್ಲೆಲ್ಲಿ ಬರ್ತಾವ ಅಂದ್ರೆ, ಜಿಯೋ ಥರ್ಮಲ್ ಅಂದ್ರೆ ಈ ವಾಟ್ ಐ ಸೇ ದಟ್ ಭೂಗರ್ಭ ಶಾಖದಿಂದ ನಾವು ಕೂಡ ಎನರ್ಜಿಯನ್ನ ಅಥವಾ ಎಲೆಕ್ಟ್ರಿಸಿಟಿಯನ್ನ ಜನರೇಟ್ ಮಾಡಬಹುದು, ಹೆಂಗ್, ಓಕೆ ಎಲ್ಲೆಲ್ಲಿ ಪ್ಲೇಸ್ ಅದಾವ ಅಷ್ಟು ನೋಡ್ಕೊಳ್ಳಿ. ಅದು ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇದೆಲ್ಲ ಆದ ನಂತರ ಇನ್ನೊಂದು ಇಂಪಾರ್ಟೆಂಟ್ ನೀವು ನೋಡ್ಕೋಬೇಕಾಗಿದೆ ಯಾವ್ದಂದ್ರೆ, ಎಸ್ ಮೆಂಟಲ್ ಎಬಿಲಿಟಿ. ಅರ್ಥ ಆಯ್ತು. ಈಗ ನೋಡಿ, ಹಾಗಿದ್ರೆ ನಾನು ಇದನ್ನ ಆರ್ಡರ್ ಕೊಡ್ತೀನಿ ನಿಮಗೆ, ಫೈನಲ್ ಆಗಿ ಯಾವ ಟಾಪಿಕ್ ಅನ್ನ ಫಸ್ಟ್ ಓದ್ಬೇಕು ಅಂತ. ಈ ಸಬ್ಜೆಕ್ಟ್ ನೋಡ್ಕೊಂಡ್ರೆ, ಎಸ್ ಫಸ್ಟ್ ಬಿಟ್ಟು ಮೆಂಟಲ್ ಎಬಿಲಿಟಿ ನೋಡ್ಕೊಳ್ಳಿ. ಫಸ್ಟ್ ನಿಮ್ಮ ಶೆಡ್ಯೂಲ್, ನಿಮ್ಮ ಡೈಲಿ ಶೆಡ್ಯೂಲ್ ಶುರು ಆಗ್ಬೇಕಾಗಿರೋದೆ ವಿತ್ ಮೆಂಟಲ್ ಎಬಿಲಿಟಿ. ಯಾಕೆ ಹೇಳ್ರಿ, ನಾನು ಹೇಳಿದೆ ಜಾಗ್ರಫಿ, ಎಕನಾಮಿ ಎಲ್ಲ ಹೇಳಿದೆ. ಈಗ ನಿಮಗೆ ಕೇಳ್ಬೋದು, ಕೇಳದೆ ಇರ್ಬೋದು. ಜಾಗ್ರಫಿ ಒಳಗೆ 1 ಕ್ವೆಶನ್ ಬರ್ಬೋದು, ಹಿಸ್ಟ್ರಿ ಒಳಗೆ 9 ಕ್ವೆಶನ್ ಬರ್ಬೋದು, ಬಟ್ ಕ್ವೆಶನ್ ಪಕ್ಕಾ ಬರ್ತಕ್ಕಂಥ ಒಂದು ಸೆಕ್ಷನ್ ಇದೆ, ಅದೇ ನಿಮ್ಮ ಮೆಂಟಲ್. ಹಾಗೆ ನಿಮ್ಮ ಪ್ರಿಪರೇಷನ್ ಎಲ್ಲಾ ಎಕ್ಸಾಮ್ ತಗೊಳ್ರಿ, FDA, SDA, PSI, ಯಾವುದೇ ಎಕ್ಸಾಮ್, ಇವನ್ KS, ಇವನ್ IAS ಕೂಡ ಅಷ್ಟೇ, ಫೋಕಸ್ ಮಾಡ್ರಿ ಫಸ್ಟ್ ಆನ್ ಯಾವ್ದ್ರ ಮೇಲೆ, ಮೆಂಟಲ್ ಎಬಿಲಿಟಿ ಮೇಲೆ, ಹೌದಲ್ಲ. ಸಿ-ಸೆಟ್ ಬಹಳ ಮ್ಯಾಟರ್ ಆಗಿ ಇಷ್ಟು ಜನ ಈ ಸರಿ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪಾಪ GK ಒಳಗೆ. ಅಂದ್ರೆ ಪೇಪರ್ 2 ಅಲ್ಲಿ ಆಗಿಲ್ಲ ಪಾಪ, ಏನ್ ಮಾಡಕ್ ಆಗೋದಿಲ್ಲ, ರೈಟ್. ಸೊ ಇದು ಫಸ್ಟ್. ಸೆಕೆಂಡ್ ಇಂಪಾರ್ಟೆಂಟ್ ಸೈನ್ಸ್. ಎರಡನೇ ನಿಮ್ಗೆ ಯಾವ್ದು ಕೊಡ್ಬೇಕಾಗಿದ್ರೆ ನೀವು ಬಹಳ ಫೋಕಸ್ ಮಾಡ್ಬೇಕಾಗಿರೋದು ಸೈನ್ಸ್ ಸಬ್ಜೆಕ್ಟ್ ಮೇಲೆ. ಸೆಕೆಂಡ್, ಫಸ್ಟ್ ಪ್ರಿಫರೆನ್ಸ್ ವುಡ್ ಬಿ ಮೆಂಟಲ್ ಎಬಿಲಿಟಿ, ಸೆಕೆಂಡ್ ಪ್ರಿಫರೆನ್ಸ್ ವುಡ್ ಬಿ ಸೈನ್ಸ್, ರೈಟ್. ಥರ್ಡ್ ವುಡ್ ಬಿ ಕರೆಂಟ್ ಅಫೇರ್ಸ್. ನಾನು ಹೇಳಿದ್ದೀನಿ ಕರೆಂಟ್ ಅಫೇರ್ಸ್ ಅಂದ್ರೆ ಏನಂತ ನಾನು ನಿಮ್ಗೆ ಹೇಳಿದ್ದೀನಿ. ಆಕ್ಟ್ ಗಳಿರ್ಬೋದು, ಸ್ಕೀಮ್ಸ್ ಗಳಿರ್ಬೋದು, ಕಮಿಟಿಗಳಿರ್ಬೋದು, ರೈಟ್. ನಿಮ್ಮ ರಿಪೋರ್ಟ್ಗಳು ಅಥವಾ ಇಂಡೆಕ್ಸ್ ಗಳಿರ್ಬೋದು, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಗಳಿರ್ಬೋದು, ರೈಟ್. ಸೊ ಈ ತರ, ಆಮೇಲೆ ಪರ್ಸನ್ಸ್ ಇಂದ ನ್ಯೂಸ್ ಇರಬಹುದು, ರೈಟ್. ಇವುಗಳನ್ನು ಕೂಡ ಮೇಲೆ ಅಥವಾ ಏನ್ ಮಾಡ್ತಕ್ಕಂಥ ಚಾನ್ಸ್ ಇದೆ, ಎಕ್ಸಾಮ್ ಅಲ್ಲಿ ಇವುಗಳ ಬಗ್ಗೆ ಕ್ವೆಶನ್ಸ್ ಅನ್ನ ಕೇಳ್ತಕ್ಕಂತಹ ಚಾನ್ಸ್ ಉಂಟು. ಸೊ ಹಾಗಾಗಿ ಇದನ್ನ ನೋಡ್ಕೊಳ್ಳಿ. ಅದಾದ ನಂತರ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ಗೋ ವಿತ್ ದ ಹಿಸ್ಟ್ರಿ. ಮತ್ತೆ ಏನ್ ನೋಡ್ಕೊಳ್ಳೋವಾಗಿದ್ರೆ ಹಿಸ್ಟ್ರಿ, ಓಕೆ. ಅದಾದ ನಂತರ ಬೇಕಾದ್ರೆ ಕ್ಯಾನ್ ಗೋ ವಿತ್ ದ ಇಂಡಿಯನ್ ಪೊಲಿಟಿ. ಆಮೇಲೆ ಇನ್ನೊಂದು ಇಲ್ಲಿ ಸ್ವಲ್ಪ ಅಲ್ಟರ್ ಮಾಡ್ತೀನಿ ನಾನು. ಸೊ ಪೊಲಿಟಿಯನ್ನ 4th ತಗೊಳ್ಳಿ, ಆಮೇಲೆ ಗೋ ಫಾರ್ ಹಿಸ್ಟ್ರಿ. ಅರ್ಥ ಆಯ್ತಲ್ಲ. ಯಾಕಂದ್ರೆ ಪೊಲಿಟಿ ಅಂದ್ರೆ ಈಸಿ ಇದೆ, ನೀವು ಮಾಡ್ತೀರಾ ಅನ್ನೋ ನಂಬಿಕೆ ಇದೆ ನನಗೆ, ರೈಟ್. ಯಾಕಂದ್ರೆ ಇಲ್ಲಿ ಯಾವ್ದೋ ಲಾಜಿಕ್ ಏನೋ ಇರೋದಿಲ್ಲ, ಬಟ್ ಸ್ವಲ್ಪ ಮೆಮೊರೈಸೇಷನ್, ರಿವಿಷನ್ ಬಹಳ ಬೇಕು. ಅದಾದ ನಂತರ ಜಾಗ್ರಫಿ ಹೋಗ್ರಿ, ಓಕೆ. ಜಾಗ್ರಫಿ, ರೈಟ್. ಅದಾದ ನಂತರ ಯು ಕ್ಯಾನ್ ಗೋ ವಿತ್ ದಿ EVS, ರೈಟ್. ಇವೇನು ನೋಡಿ, ಇಲ್ಲಿ ಹಿಸ್ಟ್ರಿ ಪ್ಲಸ್ ಆರ್ಟ್ ಅಂಡ್ ಕಲ್ಚರ್ 2 ಇದೆ ಅಲ್ಲಿ, ಅರ್ಥ ಆಯ್ತಾ. ಸೊ ಅದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್, ರೈಟ್. ಇಲ್ಲಿ ಹಾಗೆ ಇದನ್ನ ಕರೆಂಟ್ ಅಫೇರ್ ಆದ್ರೂ ಕರೀರಿ, ನಡೀತದ. ಯಾವ್ದಪ್ಪ ಅಂತಂದ್ರೆ 8th one ಐ ಆಮ್ ರೈಟಿಂಗ್ IR, ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್. ಇಲ್ಲಿ ದ ಪ್ಲೇಸಸ್ ಇನ್ ನ್ಯೂಸ್, ಸ್ಪೆಷಲಿ ದೋಸ್ ವಾಟರ್ ಬಾಡೀಸ್ ಇರ್ಬೋದು, ಅಥವಾ ಯಾವ್ದಾದ್ರು ಕಂಟ್ರಿ ಇದ್ರ, ಓಕೆ, ಕ್ವೆಶನ್ ರಿಪೀಟೆಡ್ ಆಗಿದ್ರೆ. ಫಾರ್ ಎಕ್ಸಾಂಪಲ್ ಇರಾನ್ ಜೊತೆಗೆ ಬಾರ್ಡರ್ ನ ಶೇರ್ ಮಾಡ್ತಕ್ಕಂಥ ಕಂಟ್ರೀಸ್ ಯಾವುದು, ಅರ್ಥ ಆಯ್ತಲ್ಲ. ಆಮೇಲೆ ಇದು ಕೇಳ್ಬೋದು, ವಾಟರ್ ಬಾಡೀಸ್ ಕೇಳ್ಬೋದು, ಇದು ಕೇಳ್ಬೋದು. ಇಲ್ಲಾಂದ್ರೆ ಮೌಂಟೇನ್ಸ್, ಒಂದು ಜುವಾಲಜಿ ಕೇಳ್ತಾನೆ, ಯಾವಾಗಲೂ ನಾನು ಹೇಳ್ತೇವೆ ಇದಕ್ಕೆ ಅಂತ ಕರಿತೀವಿ ನಾವು, ಜುವಾಲಜಿ ಅಂತ ಕರಿತೀವಿ. ಇನ್ನೊಂದು ಜಿಯೋಗ್ರಫಿ. ಹಾಗಾದ್ರೆ ಜಿಯೋಗ್ರಫಿ ಅಂಡ್ ಜುವಾಲಜಿ ಬಗ್ಗೆ ಕ್ವೆಶನ್ ಕೇಳ್ತಾನೆ. ಯಾವ್ದೇ ನ್ಯೂಸ್ ಅಲ್ಲಿ ಇದಾವಲ್ಲ, ಅದು ಇರಾನ್ ಇರ್ಬೋದು, ನಿಮ್ಮ ಇರಾಕ್ ಇರ್ಬೋದು, ಅಥವಾ USA ಇರ್ಬೋದು, ಟರ್ಕಿಯೇ ನಿಮಗೆ ಗೊತ್ತೈತೆ, ಅಥವಾ ತುರ್ಕಿ. ಸೊ ಎಷ್ಟೊಂದ್ ಸಾರಿ ಅರ್ಥಕ್ವೇಕ್ ಇದೆ, ಅಥವಾ ಅನಟೋಲಿಯನ್ ಪ್ಲೇಟ್ಯೂ, ರೈಟ್. ಅಷ್ಟೆಲ್ಲ ಡೀಟೇಲ್ ಬೇಡ, ಬಟ್ ಯಾವ ಸರೌಂಡಿಂಗ್ ಕಂಟ್ರಿ ಇದಾವ, ಓಕೆ. ಗೆಟಿಂಗ್ ಮೈ ಪಾಯಿಂಟ್. ಹಾಗಿದ್ರೆ ಯಾವುದು, ಇಫ್ ಯು ಹೋಗ್ತಾ ಇದೆಯಾ ನೀನ್ ಯಾವ ಕಡೆಗೆ, ಇರಾನ್ ಕಡೆಗೆ ಹೋಗ್ತಾ ಇದೆಯಾ, ಹಾಗಿದ್ರೆ ವಿಚ್ ಒನ್ ಇಸ್ ದಿ ಬೆಸ್ಟ್ ವೇ ಟು ಮೂವ್, ಓಕೆ. ಸ್ಟೇಟ್ ಆಫ್ ಹಾರ್ಮೋಜ್ ಅನ್ನ ಯಾರು ಕಂಟ್ರೋಲ್ ಮಾಡ್ತಾರ,
ಓಕೆ, ಯಾರು ಲಾರ್ಜೆಸ್ಟ್ ಇಂಪೋರ್ಟರ್ ನಾವು ಯಾವ ಕಂಟ್ರಿಯಿಂದ ಮಾಡ್ತಾ ಇದೀವಿ ಕ್ರೂಡ್ ಆಯಿಲ್ ಅನ್ನ. ಸೊ ಈ ತರ ಕರೆಂಟ್ ಅಫೇರ್ ಅನ್ನ ನೀವೇನ್ ಮಾಡ್ತಾರೆ, IR ಲಿಂಕ್ ಮಾಡಿ ಕ್ವೆಶನ್ಸ್ ಅನ್ನ ಕೇಳ್ಬೋದು. ಆಮೇಲೆ ಇನ್ನೊಂದು ನೆಟ್ವರ್ಕ್ಸ್, ಮಿಡಲ್ ಈಸ್ಟ್ ಎಕನಾಮಿಕ್ ಕಾರಿಡಾರ್ ಅಂದ್ರೆ ಏನು, ಇಂಡಿಯಾ, ಓಕೆ, ನಿಮ್ಮ ಮಯನ್ಮಾರ್ ಅಂಡ್ ಥೈಲ್ಯಾಂಡ್ ಕಾರಿಡಾರ್ ಅಥವಾ ನೆಟ್ವರ್ಕ್ ಅಂದ್ರೆ ಏನು, ಮೆರಿಟೈಮ್ ನೆಟ್ವರ್ಕ್ ಅಥವಾ ನೆಟ್ವರ್ಕ್ ಅಂದ್ರೆ ಏನು, ಕಲಾಧನ್ ಮಲ್ಟಿ ಮೋಡಲ್ ಪ್ರಾಜೆಕ್ಟ್ ಯಾರಿದು, ಏಷ್ಯಾ ಆಫ್ರಿಕಾ ಅಭಿವೃದ್ಧಿ ಓಕೆ ಸಂಘ, ಅದು ಹಂಗಂದ್ರೆ ಏನದು ಆಕ್ಚುಲಿ, ಕಾರಿಡಾರ್ ಅಂತಾನು ಕರಿತೀವಿ ಅದಕ್ಕೆ. ಆಮೇಲೆ ಟ್ರಾನ್ಸ್ ಏಷ್ಯನ್ ನೆಟ್ವರ್ಕ್ ಇದೆ, ಏಷ್ಯನ್ ಹೈವೇ ನೆಟ್ವರ್ಕ್ ಅಂತ ಹೇಳಿ ಒಂದು ಪ್ರಾಜೆಕ್ಟ್ ಇದೆ. ಗೆಟಿವ್ ಸಾಗರ್ ಮಾಲಾ, ಪರ್ವತ್ ಮಾಲಾ, ಓಕೆ, ಅದೇ ರೀತಿಯಾಗಿ ಭಾರತ್ ಮಾಲಾ, ಸೇತು ಭಾರತ್, ಸೇತು ಸಮುದ್ರಮು, ಇದ್ರ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಇದಾವೆ. ಸೊ ಆ ಪ್ರಾಜೆಕ್ಟ್ಸ್ ಅನ್ನ ಇಲ್ಲಿ ನೀವು ಲಿಂಕ್ ಮಾಡಿ ಓದ್ಕೋಬೇಕಾಗ್ತದೆ. ಆಮೇಲೆ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಕಾರಿಡಾರ್, ಇದು ಬಹಳ ಇಂಪಾರ್ಟೆಂಟ್ ನಿಮ್ ಎಕ್ಸಾಮಿಗೆ. ತಾಪಿ ಪ್ರಾಜೆಕ್ಟ್ ಅಂತ ಹೇಳಿ ಬರ್ತದೆ, ಚಬಹಾರ್ ಪ್ರಾಜೆಕ್ಟ್ ಇದೆ, ಅದು ಕೂಡ ನೋಡ್ಕೊಳ್ಳಿ. ರೈಟ್, ಬಹಳ ಇದಾವೆ. ಸೊ ಜಸ್ಟ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ಓಕೆ, ಯಾವ್ಯಾವ ನ್ಯೂಸ್ ಅಲ್ಲಿ ಇದಾವೆ 1 year ಕರೆಂಟ್ ಅಫೇರ್ ಅನ್ನ ತಗೊಂಡು ಓದ್ಲಿಕ್ಕೆ ಶುರು ಮಾಡಿ. ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನಥಿಂಗ್ ಟು ವರಿ, ವೇರ್ ದೇರ್ ಇಸ್ ವಿಲ್ ದೇರ್ ಇಸ್ ಸಕ್ಸಸ್. ಓಕೆ, ನೀವು ಮನಸ್ಸು ಮಾಡಿದ್ರೆ ಸಾಧ್ಯ ಇದೆ. ಹೌದಲ್ಲ, ಟೈಮ್ ಸಾಕಾಗ್ತಾ ಇಲ್ವಾ? ಏನು ಫಾರ್ ಎಕ್ಸಾಂಪಲ್ 2 ತಾಸು ಓದ್ತಾ ಇದ್ರ 4 ತಾಸು ಓದಿ. ಓಕೆ, 4 ಗಂಟೆ ಕೇಳ್ತಾ ಇದ್ರ 3 ಗಂಟೆ ಕೇಳಿ. ಓಕೆ, ಬಿಕಾಸ್ ಇಲ್ಲಿ ಓಕೆ ನೋಡಿ, ಕ್ವೆಶನ್ ಪೇಪರ್ ಎಷ್ಟೇ ಟಫ್ ಬರಲಿ, ಸೆಲೆಕ್ಟ್ ಆಗೋರು ಹಾಗೆ ಆಗ್ತಾರೆ. ಓಕೆ, ನಾಳೆ ಕ್ವೆಶನ್ ಪೇಪರ್ ಟಫ್ ಇತ್ತು, ನಂದು ಅದಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಯಾರು ಕೇಳಂಗಿಲ್ಲ. ನಿನ್ನ 1 ಅಥವಾ 2 ತಿಂಗಳ ಪರಿಶ್ರಮ ನಿಮ್ಮ ಎಂಟೈರ್ ಫ್ಯಾಮಿಲಿ, ಓಕೆ, ಒಂದು ಲೈಫ್ ಅನ್ನ, ಅವರ ಒಂದು ಸ್ಟೇಟಸ್ ಅನ್ನ, ಅವರ ಫ್ಯೂಚರ್ ಅನ್ನ ಡಿಸೈಡ್ ಮಾಡ್ತದೆ. ಹೌದಲ್ಲ, ಎಷ್ಟು ದಿನ ಇನ್ನು ಕಷ್ಟ ಪಡ್ತೀರಪ್ಪ, ಎಷ್ಟು ವರ್ಷ ಕಷ್ಟ ಪಡ್ತೀರಿ, ಜವಾಬ್ದಾರಿಗಳೇನು, ಹೌದಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಓದ್ರಿ. ಹೌದಲ್ಲ, ನಾಳೆ ಎಲ್ಲ ಆಗ್ಲಿಲ್ಲ ಅಂದಾಗ ಸ್ಟೇಟಸ್ ಹಾಕೊಳ್ಳೋದು ಮಿಡಲ್ ಕ್ಲಾಸ್ ಅವ್ರ ಜೀವನ ಇಷ್ಟೇ ಅಂತ. ಹೌದಲ್ಲ, ಮಾಡೋ ಕೆಲಸವನ್ನ ಆ ಟೈಮಲ್ಲಿ ಅವತ್ತೇ ಮಾಡಿದ್ರೆ ಯಾರು ಕೂಡ ಕಷ್ಟ ಅನುಭವಿಸೋದಿಲ್ಲ. ಒಂದ್ ವೇಳೆ ನೀ ಕಷ್ಟಪಟ್ರು ಆಗ್ತಾ ಇಲ್ಲ ಅಂದ್ರೆ ಡೆಸ್ಟಿನಿ ಸಮಥಿಂಗ್ ಎಲ್ಸ್, ಏನೋ ಬೇರೆ ಕಡೆ ನೀನ್ ಕರಿತಾ ಐತಿ ಅಂತ. ಹಾಗಾಗಿ ಪ್ರಯತ್ನ ನಿಂದಾಗಿರ್ಲಿ, ಒಳ್ಳೇದಾಗ್ತದೆ.